ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ನನಗೆ ಸುಖೀ ಭವ ಅಂದ ತಕ್ಷಣ ನನಗೆ ನೆನಪರೋದು ಯಾವುದೋ ಒಂದು ಬ್ಲೆಸ್ಸಿಂಗ್ಸ್. ಅದಕ್ಕೂ ಮೀರಿ ಅನ್ನದಾತ ಸುಖೀ ಭವ ಅಂತ ಎಲ್ಲರೂ ಸಹ ಹೇಳ್ತಾರೆ. ಇದೀಗ ಇದೇ 2026ಕ್ಕೆ ಫೆಬ್ರವರಿ 6ನೇ ತಾರೀಕು ಸುಖೀ ಭವ ಅನ್ನುವಂತಹ ಒಂದು ಮೂವಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗ್ತಾ ಇದೆ. ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ನಲ್ಲಿ ಇದೇ ಸುಖೀ ಭವ ಟೀಮ್ ನಮ್ಮ ಜೊತೆ ಇದೆ. ಮೊದಲಿಗೆ ಎಲ್ಲರಿಗೂ ಸಹ ಸ್ಪೀಡ್ ನ್ಯೂಸ್ ಕನ್ನ ಇಂಟರ್ವ್ಯೂಗೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಪ್ರಿಪರೇಷನ್, ಪ್ರಮೋಷನ್ದೆಲ್ಲ? ಜೋರಾಗಿ ನಡೀತಾ ಇದೆ ಮೇಡಮ್. ತುಂಬಾ ಜೋರಾಗಿ ನಡೀತಾ ಇದೆ. ಪ್ರಮೋಷನ್ಸ್ ಹೌದೌದು, ಪ್ರಮೋಷನ್ಸ್ ಒಂದಷ್ಟು ಇಂಟರ್ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೇಡಮ್. ನಿಮ್ಮ ಪ್ರಕಾರ ಸುಖೀ ಭವ ಅಂತ ಅಂದ್ರೆ ಏನು? ಸುಖೀ ಭವ ಅಂದರೆ ಒಂದು ಬ್ಲೆಸ್ಸಿಂಗ್, ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಇದು. ಸೊ ನಮ್ಮ ಸಿನಿಮಾ ಸ್ಟಾರ್ಟ್ ಆದಾಗಿಂದನೂ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಸೊ ಅದೇ ರಿಲೀಸ್ ದಿನಾನೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿದೆ ರೀ. ಯಾವ ರೀತಿ ಒಳ್ಳೇದಾಗ್ತಾ ಇದೆ? ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರಿ. ವೆರಿ ಚಿಲ್ಡ್, ರಿಲ್ಯಾಕ್ಸ್ಡ್. ಏನು ಹೇಳಿ? ನೀವು ಪೇಮೆಂಟ್ ಬಂದಿದೆ, ಇಬ್ರು ಹೀರೋಯಿನ್ ಸಿಕ್ಕಿದ್ದಾರೆ, ಆಮೇಲೆ ನನಗೆ ಯಾರು ಇಲ್ಲ, ನಿಮ್ಗೆ ಅದೇ ಫೀಲ್ ಆಗ್ತಾ ಇದೆ? ಯಾರು ಹೇಳ್ಬೇಡಿ, ಅಳ್ತಿರೋದು ಸರ್. ಇದು ಕಟ್ ಮಾಡ್ಕೊಳ್ಳಿ, ಅಳ್ತಾ ಇರೋದು ನೀರೇ ಕಾಣಿಸ್ತಾ ಇಲ್ಲ ಇಲ್ಲಿ. ಹಂಗೆ ಮೇಡಮ್, ಒಳಗಿಂದ ಅಳ್ತೀವಲ್ಲ, ಕಣ್ಣಲ್ಲಿ ಕಾಣೋದು. ಓಕೆ, ಕಂಟಿನ್ಯೂ. ಸೊ ಅದೇ ಮೇಡಮ್, ನಾವು ಸುಖೀ ಭವ ಫುಲ್ಲು ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಎನ್ವೈರನ್ಮೆಂಟಲ್ಲೇ ಶೂಟಿಂಗ್ ಆಗಲಿ, ನಮ್ಮ ರಿಹರ್ಸಲ್ಸ್ ಆಗಲಿ, ನಮ್ಮ ವರ್ಕ್ಶಾಪ್ಸ್ ಆಗಲಿ ಎಲ್ಲ ನಡೆದಿದೆ. ಸೊ ಅದೇ ಥರ ಇವಾಗ ಆಲ್ಮೋಸ್ಟ್ ನಾವು ನೋಡಿ ಪ್ರಮೋಷನ್ಸ್ ಮಾಡ್ತಾ ಇರೋ ಅಲ್ಲೂ ಎಲ್ಲ ಸುಖೀ ಭವ ನಡೀತಾ ಇದೆ. ಸೊ ಫೆಬ್ರವರಿ 6ನೇ ತಾರೀಕು ಅಷ್ಟೇ ಜನನು ಸುಖೀ ಭವ ಅಂದ್ಬಿಟ್ರೆ ಸೊ ಇನ್ನೇನು ಬೇಕು, ಎಲ್ಲ ಅಸ್ತು ಆಗೋಗ್ಬಿಡುತ್ತೆ. ನಿಮ್ಮ ಪ್ರಕಾರ ಸುಖೀ ಭವ ಅಂದ್ರೆ ಪಾಸಿಟಿವ್. ಅಷ್ಟೇ ಅಷ್ಟೇ, ಜಾಸ್ತಿ ಮಾತಾಡೋಲ್ಲ. ಈಗ ಏನಂದ್ರೆ ನೀವು ₹1 ಕೊಡ್ತೀರಾ, ₹1 ಅಷ್ಟೇ ಮಾಡೋದು. ಇನ್ನೊಂದು ₹2 ಕೊಟ್ಟಿದ್ರೆ ಸುಖೀ ಭವ ಅಂದ್ರೆ ಪಾಸಿಟಿವ್ ಅಂದ್ರೆ ಸುಖೀ ಭವ. ₹2 ಆಮೇಲೆ ₹3 ₹100 ಇನ್ನೊಂದೊಂದು ಸ್ವಲ್ಪ ಉದ್ದಕ್ಕೆ ಮಾತಾಡಿರೋದು. ಹೇಳಿ ಉದ್ದಕ್ಕೆ ಏನಿಸ್ತು ಸುಖೀ ಭವ, ಅದ್ರ ಬಗ್ಗೆ ಸುಖೀ ಭವ ಹೀರೋಯಿನ್ ನೀವು ಇಷ್ಟೇನಾ ಮಾತಾಡೋದು? ನಂಗೆ ಸುಖೀ ಭವ ಅಂದ್ರೆ ಪಾಸಿಟಿವ್. ಇವಾಗ ಈ ಸಿನಿಮಾ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನಂಗೆ ತುಂಬಾ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ನಾನು ಫಸ್ಟ್ ಟೈಮ್ ನಾನು ಫುಲ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋ ಒಂದು ಅವಕಾಶ ನಂಗೆ ಸಿಗ್ತಾ ಇದೆ. ಸೊ ತುಂಬಾ ಖುಷಿ ಇದೆ ನನಗೆ. ಎಸ್ ಜಗಿ ಅವರೇ, ನಿಮ್ಮ ಪ್ರಕಾರ ಸುಖೀ ಭವ ಅಂದ್ರೆ? ಸುಖೀ ಭವ ಅಂದ್ರೆ ಪಾಸಿಟಿವ್. ನೀವೇನು 50 ಪೈಸದ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಅವ್ರು ಹೇಳಿದೆ. ಸುಖೀ ಭವ ಅಂತಂದ್ರೆ ಒಂದು ಎಲ್ರು ಬಂದು ಆಶೀರ್ವಾದ ಮಾಡಿ ನಮ್ಮ ಸಿನಿಮಾನ ಗೆಲ್ಸಿ ಅನ್ನೋದನ್ನ ನಾವು ಟೈಟ್ಲಲ್ಲೇ ಹೇಳ್ಬಿಟ್ಟಿದ್ವಿ. ಆಶೀರ್ವಾದ ಮಾಡಿ ಅನ್ನೋದನ್ನ, ನಮ್ಮ ಸಿನಿಮಾ ಗೆಲ್ಸಿ ಅನ್ನೋದನ್ನ ನಾವು ಟೈಟಲ್ ಹೇಳಿದ್ವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಡೀ ಸಿನಿಮಾ ಎಲ್ಲರಿಗೂ ತುಂಬ ಹತ್ತಿರವಾಗಿರುವಂಥ ಸಬ್ಜೆಕ್ಟು. ಅಂದರೆ ಎಲ್ಲರೂ ತಮ್ಮ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ಒಂದು 2.5 ಗಂಟೆ ಸಿನಿಮಾನ ನೀವು ನೋಡಿದ್ರೆ ನಿಮ್ಗೆ ಆಗೋ ಫೀಲೇ ಬೇರೆ. ಓಕೆ, ಯಾವುದೋ ಒಂದು ಹೊಸ ಪ್ರಪಂಚದಲ್ಲಿ ಇದ್ವಪ್ಪ, ಒಂದು ಆ ಥರ ಇರಬೇಕಪ್ಪ. ಇಲ್ಲ ಈಗ ಒಂದೊಂದು ಕ್ಯಾರೆಕ್ಟರ್ನ, ಈಗ ವೈಭವನ ಕ್ಯಾರೆಕ್ಟರ್ ಹೆಂಗೆ ನಿಮ್ಗೆ ಹತ್ರ ಆಗುತ್ತೆ ಅಂತಂದರೆ, ಯಾರೋ ಒಬ್ಬ ಅವ್ರ ಫ್ರೆಂಡ್ ಸರ್ಕಲಲ್ಲೋ ಯಾರೋ ಒಬ್ಬ ಈ ಥರದ ಕ್ಯಾರೆಕ್ಟರ್ ಇದ್ದ ಮಗ, ನಮ್ಮ ಗ್ರೂಪಲ್ಲಿ ಇದ್ದ ಮಗ, ಈ ಥರದ ಕ್ಯಾರೆಕ್ಟ್ರು ಆ ಥರ. ಆಮೇಲೆ ಹೀರೋಯಿನ್ಗಳ ಕ್ಯಾರೆಕ್ಟ್ರು ಹೋದ್ರು ಅಷ್ಟೇ, ಎಷ್ಟು ಸಿನ್ಸಿಯರಾಗಿ ಒಂದು ಹುಡುಗಿ ಲವ್ ಮಾಡ್ಬೋದು, ಎಷ್ಟು ಪೀಕ್ ಲೆವೆಲ್ಗಳಿಗೆ ಲವ್ ಮಾಡ್ಬೋದು ಅನ್ನೋದನ್ನ ತೋರಿಸಿದ್ವಿ. ಅಂದರೆ ಬರೀ ಅವಾಗಲೇ ಹೇಳಿದಾಗೆ ಬರೀ ಹುಡುಗರು ಮಾತ್ರ ಸಿನ್ಸಿಯರಾಗಿ ಲವ್ ಮಾಡೋದಲ್ಲ, ಹುಡುಗಿರು ಕೂಡ ಸಿನ್ಸಿಯರಾಗಿ ಲವ್ ಮಾಡ್ತಾರೆ ಅನ್ನೋದನ್ನ ಡೈರೆಕ್ಟ್ರು ಬೇರೆ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿ ಈ ಸಿನಿಮಾದಲ್ಲಿ ತೋರಿಸವ್ರೆ ಮೇಡಮ್. ನೀವು ಅವ್ರು ಮಾತಾಡ್ಬೇಕಾದ್ರೆ ಮಾತ್ರ ಕಾಮಿಡಿ ಮಾಡ್ತೀರಾ, ನೀವು ಮಾತಾಡ್ಬೇಕಾದ್ರೆ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ತರ ಮಾತಾಡ್ತೀರಾ. ಅವ್ರು ಹೇಳಿದ್ರು, ಇವಾಗ ನಾನೇನು ಹೇಳಿ ಯಾಕೆ ಸೀರಿಯಸ್ ಆಗಿ ಮಾತಾಡ್ಬೇಕು ಗೊತ್ತಾಯ್ತಾ? ಎಲ್ಲ ಕಂಟೆಂಟ್ ಎತ್ಕೊಂಡ್ಬಿಡಿ. ಇನ್ನು ನೀವು ನಟಿಸ್ತಾ ಇರುವಂತಹ 2ನೇ ಮೂವಿ, ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು 2ನೇ ಮೂವಿಲಿ? ನಾನು ಆಲ್ಮೋಸ್ಟ್ ಮೇಡಮ್, ನಂದು ಆ ಮೂವಿ ಆದಮೇಲೆ ನಾನು ಒಂದು 2 years ಆದಮೇಲೆ ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ನನ್ನ ಡೈರೆಕ್ಟರ್ಸ್ಗೆ ಆ್ಯಂಡ್ ಅಂದರೆ ನಮ್ಮ ಡೈರೆಕ್ಷನ್ ಟೀಮು ಆ್ಯಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಮಂಜುನಾಥ್ ನಾಯಕ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್, ಸೊ ಇವರು ಆ್ಯಕ್ಚುಲಿ ಡೇ 1 ಆ ಒಂದು ಅನ್ಸುತ್ತಲ್ಲ, ಒಂದು ನರ್ವಸ್ನೆಸ್ ಏನೋ ಅದೆಲ್ಲ ಆಗಿತ್ತು. ಸೊ ನನ್ನ ಇಡೀ ಟೀಮು ತುಂಬ ಸಪೋರ್ಟಿವ್ ಆಗಿತ್ತು. ಆ್ಯಂಡ್ ಮೇ ಬಿ ಫಸ್ಟು ಆ ಒಂದು ಸೀನ್ ಮಾಡಾದ್ಮೇಲೆ ಹಾಗೆ ಕ್ಯಾರಿ ಮಾಡ್ಕೊಳೋದೆ. ಸೊ ಅದ್ರ ಕಾರಣನೇ ನಮ್ಮ ಈ ಟೀಮ್, ಯಾಕಂದರೆ ಟೀಮು ಅಷ್ಟೇ ಸುಖೀ ಭವವಾಗಿ ಇದೆ. ಸೊ ಅದಕ್ಕೆ ಸುಖೀ ಭವ ಅಂತ ಇದ್ದಿತ್ತು. ಸ್ಟೋರಿನ ಯಾವ ರೀತಿ ಒಪ್ಕೊಂಡ್ರಿ ನೀವು? ಒಂದು ಮೇಡಮ್, ಮೇನ್ ಸುಖೀ ಭವ ಅಲ್ಲಿ ವೈಭವ್ ಅನ್ನೋ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡೋದು. ಸೊ ವೈಭವ್ ಬಂದು ಒಂದು ಸೆಂಟ್ರಲ್ ಕ್ಯಾರೆಕ್ಟ್ರು. ಸುಖೀ ಭವ ಕತೆ ನಡೆಯೋದೇ ಅವನ ಸುತ್ತಮುತ್ತ. ನನಗೆ ಮೇನ್ ರೀಸನ್ನು ಏನು ಕನೆಕ್ಟು ಅಂದರೆ,
ವೈಭವ್ನ ನೀವು ಎಲ್ಲಾದರೂ ನೋಡ್ಬೋದು, ಅಂದರೆ ಎಲ್ಲ ಕಡೆ ಹಿಸ್ ಈಸ್ ಅ ಕಾಮನ್ ಒನ್ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಅಂತ ಇರೋ. ಆ್ಯಂಡ್ ಕತೆ ನನಗೆ ಕನೆಕ್ಟ್ ಆಯಿತು, ಅದೇ ಥರ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತಲೇ ಈ ಸಿನಿಮಾ ಮಾಡಿದ್ದು. ಎಸ್, ಇನ್ನು ಸುಷ್ಮಿತಾ ಅವರೇ, ನೀವು ನಮ್ಮ ನಟಿಸಿರುವಂತಹ ಮೊದಲನೇ ಮೂವಿ ರಿಲೀಸ್ ಆಗ್ತಾ ಇದೆ, ನೀವು ಈ ಸ್ಟೋರಿನ ಯಾವ ರೀತಿ ಒಪ್ಕೊಂಡ್ರಿ? ಸೊ ನಾನು ಒಪ್ಕೊಂಡಿದ್ದ ರೀಸನ್, ನಾನು ತುಂಬ ಸಿನಿಮಾ ನೋಡಿದ್ದೀವಲ್ವ, ಆ ಸಿನಿಮಾದಲ್ಲೆಲ್ಲ ಯಾವಾಗೂ ಮೇಲ್ ಗಪ್ಚುಪ್ ಅಂತ ಕುತ್ಕೋಬೇಕು ನೀವು ಇವಾಗ. ಹೇಳಿ ಮೇಡಮ್. ಸೊ ಹುಡುಗರು ಲವೇ ತುಂಬಾ ಒಂದು ಏನು ತುಂಬಾ ಲಾಯಲ್ ಇರ್ತಾರೆ ಹುಡುಗರು ಹುಡುಗರು ಲವೇ ತುಂಬಾ ಸ್ಟ್ರಾಂಗ್ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ತೋರಿಸ್ತಾರೆ. ಬಟ್ ಈ ಸಿನಿಮಾದಲ್ಲಿ ಹುಡುಗಿರ್ ಲವ್ನು ತುಂಬ ಹುಡುಗಿರೂ ತುಂಬ ಲಾಯಲ್ ಇರ್ತಾರೆ, ಅವ್ರ ಲವ್ ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ. ಒಂದು ಲಿಮಿಟ್ ಮೀರಿ ಎಷ್ಟು ವೇಟ್ ಮಾಡ್ಬೋದು ಒಂದು ಹುಡುಗನಿಗೋಸ್ಕರ ಅಂತ ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ರಾಜೇಶ್ ಸರ್ ತೋರಿಸ್ತಾರೆ. ಹಂಗಾರೆ ನೀವು ರಿಯಲ್ ಆಗಿ ಲಾಯಲ್ ಆಗಿರ್ತೀರಾ? ಖಂಡಿತ 100% ಇರ್ತಾರೆ. ಲವ್ ಆಗಿದ್ಯಾ? ನೋ ಕಮೆಂಟ್ಸ್. ಓಕೆ, ಇನ್ನು ಮೈತ್ರಿ ಆದ್ಮೇಲೆ ಸಾಕಷ್ಟು ಮೂವಿಲಿ ಕಾಣಿಸ್ಕೊಂಡ್ರಿ. ಈ ಸುಖಿ ಭವ ಅನ್ನುವಂಥ ಮೂವಿನ ಆಯ್ಕೆ ಮಾಡ್ಕೊಳ್ಳೋಕೆ ಏನ್ ರೀಸನ್? ಏನಿಲ್ಲ ಮೇಡಮ್, ಪೇಮೆಂಟ್ ಎಷ್ಟು ಬಂತು? ಮೇಡಮ್ ಅದೆಲ್ಲ ಹೇಳಕ್ಕಾಗಲ್ಲ, ಸೀಕ್ರೆಟ್. ಪೇಮೆಂಟ್ ಅಂತ ನೀವೇ ಮೇಡಮ್ ಪೇಮೆಂಟ್ ಸೀಕ್ರೆಟ್ ಎರಡು ಒಂದೇ ಇದೆ ನೋಡಿ. ಅದನ್ನ ಪೇಮೆಂಟ್ ನ ಸೀಕ್ರೆಟ್ ಮಾಡಬೇಕು ಅಂತಂದ್ರೆ ಟಿ ಬಂದಿರೋದು ಲಾಸ್ಟ್ ಅಲ್ಲಿ. ಓಕೆನಾ? ಪೇಮೆಂಟ್ ಅನ್ನೋದಕ್ಕಿಂತ ಮೇಡಮ್ ಒಂದು ಟೀಮ್ ನನಗೆ ತುಂಬ ಖುಷಿ ಕೊಡ್ತು. ಡೈಲಾಗ್ಸ್ ಆಗಿರ್ಬೋದು, ಆಮೇಲೆ ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆಮೇಲೆ ಈ ಹೀರೋ ಜೊತೆ ನಾವು ಕ್ಯಾರಿ ಆಗೋವಂಥದ್ದು ಇದೆಯಲ್ಲ, ಕ್ಯಾರೆಕ್ಟರ್ ಕ್ಯಾರಿ ಆಗುತ್ತಲ್ಲ, ಆ ಹೀರೋಗೆ ಒಂದು ಪುಷ್ ಕೊಡ್ತಾ ಅದನ್ನು ಒಂದು ಕಡೆ ಹೀರೋ ಪಾಪ ಒಂದಿದ್ರಲ್ಲಿ ಬೇರೆ ಅವ್ನು ಸ್ವಲ್ಪ ಸೀರಿಯಸ್ಸು ಆ ವಿಚಾರದಲ್ಲಿ ನೋಡಾಡ್ತಿದ್ರೆ, ಈ ಕಡೆ ನಾನು ಸ್ವಲ್ಪ ಅದನ್ನೇ ಅವ್ನು ಸೀರಿಯಸ್ಸನ್ನೇ ನಾನು ಕಾಮಿಡಿ ಮಾಡೋವಂಥದ್ದು. ಬಟ್ ಅದಾದಮೇಲೆ ನಾನು ಸೀರಿಯಸ್ ಆಗ್ತೀನಿ, ಗೊತ್ತು ಅವ್ನ ಫೀಲಿಂಗ್ಸ್ ಏನು ಅಂತ ಅರ್ಥ ಆಗೋದು. ಬಟ್ ಇಬ್ಬರದು ಒಂದು ಅಷ್ಟು ಚೆನ್ನಾಗಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಆ ಸ್ಕ್ರೀನ್ ಪ್ಲೇ ಓದ್ದಾಗ್ಲೇ ಮತ್ತು ಡೈರೆಕ್ಟರ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ್ಲೇ ನನಗೆ ತುಂಬ ಖುಷಿ ಕೊಡ್ತು. ಓಕೆ, ಇದು ಮಾಡಿದ್ರೆ ನನಗೊಂದು ಒಳ್ಳೆಯ ಹೆಸರು ಬರುತ್ತೆ. ಯಾಕೆಂದರೆ ನಾವೇನೇ ಆ್ಯಕ್ಟ್ ಮಾಡ್ತೀವಿ ಅನ್ನೋದು ಆ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿರ್ಬೇಕು. ಆ ಕ್ಯಾರೆಕ್ಟ್ರು ಅಟ್ಲೀಸ್ಟ್ ಎಷ್ಟೊತ್ತು ಸ್ಕ್ರೀನ್ ಮೇಲೆ ಇದ್ವಿ ಅನ್ನೋದಕ್ಕಿಂತ ಬಂದಿದ್ದು 1 ಸೆಕೆಂಡಲ್ಲೇ ನಾವು ಗ್ರಾಸ್ ಮಾಡ್ಕೊಬಿಡ್ಬೇಕು. ಬಟ್ ಆದರೆ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಅಷ್ಟು ಸ್ಕ್ರೀನ್ ಸ್ಪೇಸು, ಅಷ್ಟು ಜಾಗ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಒಪ್ಕೊಂಡು ಒಟ್ನಲ್ಲಿ ನಿಮ್ಮ ಕ್ಯಾರೆಕ್ಟರ್ಗೆ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಸಖತ್ ಮೇಡಮ್, ಸ್ಪೇಸ್ಗೆ ಹೋಗ್ಬಿಡ್ತೀನಿ ಆ ಲೆವೆಲ್ಗೆ. ಯಾವಾಗ ಬಂದ್ರಿ ಸ್ಪೇಸ್ ಇಂದ? ಈಗ ಮೇಡಮ್ ಇದಾದ್ಮೇಲೆ ಸ್ಪೇಸ್ ಎಸ್. ಓಕೆ, ಇನ್ನು ಇಬ್ರು ಹೀರೋಯಿನ್ ನಡುವೆ ಕೃಷ್ಣನ್ ತರ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ನಿಮಗೆ ಬರೀ ಇವಾಗ ನಾವಿಬ್ರನ್ನೇ ನೋಡ್ತಾ ಇರೋದು, ಬಟ್ ಸಿನಿಮಾಲಿ ಇನ್ನೊಂದು ಅಷ್ಟು ಜನ ಇದ್ದಾರೆ. ಸೊ ಫೆಬ್ರವರಿ 6ಕ್ಕೆ ನೋಡಿ ಅಲ್ಲಿ ಇಬ್ಬರ ಕೃಷ್ಣ ಅಲ್ಲ, ಇನ್ನೊಂದಷ್ಟು ಜನರ ಕೃಷ್ಣ ಇದ್ದಾರೆ. ನಮ್ ಸಪ್ರೇಟ್ ಶೂಟ್ ಮಾಡ್ಕೊಂಡ್ರೆ ಗೊತ್ತಾಗ ನಮ್ಮ ಸೈಡಿಗೆ ಹಾಕಿ ಶೂಟ್ ಮಾಡ್ಕೊಂಡು ಇದ್ರಲ್ಲ ಸರ್ ನೀವೇ. ಸರ್ ಸುಮ್ಮನೆ ರೀ ಸರ್, ನಾನು ಎಲ್ಲಿ ಬಿಟ್ಟಿದ್ರು ಹೆಣ್ಮಕ್ಳು ತವ ಸರ್, ನಿಮ್ದು ಆಯ್ತು, ನೀವು ಆರಾಮ್ ರೆಸ್ಟ್ ಆಗಲಿ ಎಂದಾರು ಹತ್ರನೂ ಸುಳಿದಿಲ್ಲ ಮೇಡಮ್. ನಮ್ದು ಕಾಂಬಿನೇಷನ್ ಇದೆ ಮೇಡಮ್, ಎಂತ ಅನ್ಯಾಯ ನೋಡಿ. ಬಟ್ ನಮ್ ಇನ್ನೊಬ್ರು ಹೀರೋ ಇದ್ದಾರೆ, ಅವ್ರದ್ದು ನಮ್ದು ಕಾಂಬಿನೇಷನ್ ಇದೆ, ಚೆನ್ನಾಗಿದೆ ಅವ್ರದ್ದು. ಇವ್ರ ಜೊತೆ ವರ್ಕ್ ಮಾಡಿದ್ ಹೇಗಿತ್ತು ಸುಷ್ಮಿತಾ ಅವ್ರ ಜೊತೆ? ಖುಷಿ ಅಷ್ಟೇ. ಅಂದ್ರೆ ಅವ್ರದ್ದು ಫಸ್ಟ್ ಮೂವಿ ಆಗಿರೋದ್ರಿಂದ ಅವ್ರ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು. ನನಗೂ ಆಲ್ಮೋಸ್ಟ್ ಫಸ್ಟ್ ಮೂವಿ ಥರನೇ ಅಲ್ಲ ಮೇಡಮ್. ನಾನು ಇನ್ನೂ 2ನೇ ಸಿನಿಮಾನೇ ಮಾಡ್ತಾ ಇರೋದು, ನಾನೇನು ಜಾಸ್ತಿ ಸಿನಿಮಾ ಏನು ಮಾಡಿಲ್ಲ. ಸೊ ಆಲ್ಮೋಸ್ಟ್ ಫ್ರೆಶ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಕೂತ್ಕೊಂಡೆ ಇವ್ರು ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ. ಮೂವಿಲಿ ಕಾಮಿಡಿ ಯಾವ ರೀತಿ ವರ್ಕ್ ಆಗಿದೆ? ಖಂಡಿತ ಇದ್ದಾರೆ ಅಂದ್ರೆ ಅಲ್ಲಿ ಪಕ್ಕ ಕಾಮಿಡಿ ಇದ್ದೇ ಇರುತ್ತೆ. ಎಲ್ಲರಿಗೂ ಹೊಟ್ಟೆ ನೋವು ಬರೋಷ್ಟು ನಗಿಸ್ತಾರೆ ಡೆಫಿನೆಟ್ಲಿ. ಕಾಮಿಡಿ ಇನ್ನು ಏನಾದ್ರು ಹೇಳು, ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ, ಅವ್ರ ಜೊತೆ ಮಾತಾಡ್ತಾನೆ ಇರ್ಬೇಕು ಅಲ್ಲ. ಇವ್ರದ್ದು ಮಾತ್ರ ಕಾಮಿಡಿ ಅಲ್ಲ, ನಿಮ್ಮ ನಡುವೆ ನಡೆಯುವಂತಹ ಒಂದಷ್ಟು ಸನ್ನಿವೇಶಗಳಾಗಿರ್ಬೋದು, ಒಂದಷ್ಟು ಮೂಮೆಂಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಅಲ್ಲಿ ಕಾಮಿಡಿ ಯಾವ ರೀತಿ ವರ್ಕ್ ಆಗಿದೆ, ಓವರ್ ಆಲ್ ಸ್ಟೋರಿ ಬಗ್ಗೆ? ಸೊ ನಮಗೆ ಆನ್ ಸ್ಕ್ರೀನ್ ಅಷ್ಟೊಂದಿಲ್ಲ, ಲಾಸ್ಟಲ್ಲಿ ಒಂದು ಸೀನ್ ಏನೋ ಇದೆ. ಬಟ್ ಆಫ್ ಸ್ಕ್ರೀನ್ ಅಂತ ಬಂದಾಗ ಅವ್ರೇನೋ ಯಾವಾಗೂ ಏನೋ ಸೀರಿಯಸ್ ಆಗಿ ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅವ್ರು ತುಂಬ ಬುಕ್ಸ್ ಓದ್ತಾರೆ. ಸೊ ಅವಾಗ ನಾನೇನಾದ್ರೂ ಕ್ವೆಶನ್ ಕೇಳ್ತೀನಿ ಅವ್ರನ್ನ. ಸೊ ನಮ್ಮಿಬ್ರು ಮಧ್ಯೆ ಅದು ತುಂಬ ಡಿಬೇಟ್ ನಡೀತಾ ಇರುತ್ತೆ, ಇದು ಸರಿಲ್ಲ ಅದು ಸರಿಲ್ಲ ಅಂತ ಹೇಳ್ಬಿಟ್ಟು. ಅದನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದಂಗೆ ಅದನ್ನೂ ಒಂದು ಕಾಮಿಡಿ ಮಾಡ್ಬಿಡ್ತಾರೆ ಅವರು. ನೀವೇನು ಕಾಮಿಡಿನೇ ಮಾಡಿಲ್ವಾ? ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದೀರಾ? ಸ್ವಲ್ಪ ಜೋಶ್ ಬರ್ಲಿ. ಇವಾಗ ನಮ್ಮ ಡೈರೆಕ್ಟ್ರು ಒಂದಷ್ಟು, ಸೊ ಆಲ್ಮೋಸ್ಟ್ ನಮ್ಮ ಮೂವಿ ಕಾಮಿಕ್ ಝೋನಲ್ಲೇ ನಡೀತಾ ಇರುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಡೈರೆಕ್ಟರ್ ಎಲ್ಲ ಜಾಸ್ತಿ ಕಾಮಿಡಿ ಎಲ್ಲ ಆಲ್ರೆಡಿ ಒಂದು ಸೀನ್ಸ್ ಅಷ್ಟೆಲ್ಲ ಡೆವಲಪ್ ಮಾಡಿದ್ದೀರಿ, ಶೂಟ್ ಮಾಡ್ತಾ ಇದ್ದೀವಿ. ಈ ಶೂಟಿಂಗ್ ಸೆಟ್ಟಲ್ಲಿ ನಡೀತಾ ಇದ್ದಿದ್ದು ಕಾಮಿಡಿ ಒಂದಿದ್ರೆ, ಹಿಂದ್ಗಡೆ ನಡೆಯೋದು ಒಂದು ಕಾಮಿಡಿ, ಅದೇ ಒಂದು ಸಿನಿಮಾ ಆಗುತ್ತೆ. ಆ ಕಾಮಿಡಿ ಕಾರಣನೇ ನಮ್ಮ ಜಗಿ ಸರ್. ಸರ್ ನಿಮ್ಗೆ ಬರ್ತೀನಿ. ಸುಮ್ಮನೆ ಹೆಂಗಿತ್ತು ನಿಮ್ಮ ಕಾಮಿಡಿ?
ನೀವಿಬ್ರು ಮಾತಾಡಲ್ಲ ಫಿಕ್ಸು. ನಾನು ನೀವು ಮಾತಾಡೋಣ. ಹೇಳಿ ಇವಾಗ ಮೇಡಮ್ ಮಾತಾಡ್ತಾರ ಅವರು. ನೀವೆಲ್ಲ ಅವ್ರು ಹೆಂಗ್ ಗೊತ್ತವ್ರು ಏನದು ಭೂಮಿಯಿಂದ ಅಗ್ನಿಪರ್ವತ. ಇಲ್ಲ ನಾವು ಮಾತಾಡೋದೇ ಕಮ್ಮಿ, ಇವ್ರಿದ್ದಾಗ ಅದು ಆಗಲ್ಲ. ಅವರೇ ಪೈಲಟ್ ಆಗ್ಬಿಡ್ತಾರಲ್ಲ. ಓಕೆ, ನಿಮ್ಮ ಕಾಮಿಡಿ ಮೂವಿಲಿ ಯಾವ ರೀತಿ ವರ್ಕ್ ಆಗ್ಬೋದು, ಜನಕ್ಕೆ ಈ ಮೂವಿ ಮೂಲಕ ನೀವು ಎಷ್ಟು ಪರಿಚಯ ಆಗ್ಬೋದು? ಮೇಡಮ್ ತುಂಬ ಪರಿಚಯ ಆಗ್ತೀನಿ. ಯಾಕೆ ಅಂತಂದರೆ ಇದರಲ್ಲಿ ಈ ಸಿನಿಮಾದಲ್ಲಿ ಡೈಲಾಗ್ಸ್ಗಳೇನಿದಾವೆಲ್ಲ ಅವೆಲ್ಲ ತುಂಬ ಯೂತ್ಸ್ಗೆ ತುಂಬ ಹತ್ರ ಆಗಿರೋವಂಥದ್ದು. ಅಲ್ಲಿ ಒಂದು ಡೈಲಾಗ್ ಇದೆ ಏನಂತಂದರೆ, ಏನಂತ ಅಂದ್ರೆ ಎಣ್ಣೆನ ಹೆಣ್ಣನ್ನ ಕಾಯಿಸ್ಬಾರ್ದು, ಎಣ್ಣೆನ ಕುಡ್ಕೊಂಡು ಹೋಗ್ಬಿಡ್ತಾರೆ, ಹೆಣ್ಣನ್ನ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಯಾವುದೋ ಡೈಲಾಗ್ ಇದೆ, ಇನ್ನೊಂದು ತುಂಬ ತುಂಬ ಚೆನ್ನಾಗಿರೋ ಡೈಲಾಗ್ಸ್ಗಳಿದ್ದಾವೆ. ಸೊ ಇವಾಗ ಎಲ್ಲ ಹೇಳ್ಬಿಟ್ರೆ ಥಿಯೇಟ್ರಲ್ಲಿ ಮಜಾ ಸಿಗಲ್ಲ, ಅದಕ್ಕೆ ಥಿಯೇಟ್ರಲ್ಲಿ ನೋಡಿ. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಒಂದೊಂದು ಪೇಜ್ ಡೈಲಾಗ್ ಐತೆ, ಅದನ್ನ ಹೇಳೋ ವರ್ಷದಲ್ಲಿ ಶಿವ ಕಾಣಿಸಿದ್ದ ಅಷ್ಟು ಉದ್ದ ಬರ್ಸ್ಬಿಟ್ಟು ನಾನೇನು ನೈಟ್ ಅಂಡ್ ಡೇ ಇಲ್ಲೇ ಇಷ್ಟು ಮಾತಾಡ್ತಿದ್ರ, ಒಂದ್ ಪೇಜ್ ಡೈಲಾಗ್ ನೀವು ಹೇಳಲ್ವಾ? ನಿಮ್ಮ ಟ್ಯಾಲೆಂಟ್ ಗೊತ್ತಿರೋದಕ್ಕೆ ಡೈರೆಕ್ಟರ್ ಚೆನ್ನಾಗಿ. ನಾನೊಂದು ವಿಷಯ ಹೇಳ್ತೀನಿ ನೋಡಿ, ಎಂತ ಎದೆ ಗುಡ್ಗೆ ಗಟ್ಟಿರೋನ್ನ ಕರ್ಕೊಂಡ್ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಲ್ಸ್ಬಿಡಿ ಮೇಡಮ್. ಅವ್ನು ಏನಾದ್ರು ಒಂದೇ ಒಂದು ಆ್ಯಕ್ಟಿಂಗ್ ಮಾಡ್ಬಿಟ್ರೆ ಈಗ ಹೇಳ್ಕೊಡ್ತೀನಿ. ಕ್ಯಾಮ್ರಾ ಇಸ್ ಪವರ್ ಮೇಡಮ್, ಅದಕ್ಕಿರೋ ಪವರೇ ಬೇರೆ. ನಮ್ಮ ಗುರು ಅದು ಒಂದೇ ಸತಿ. ಎಸ್, ಓಕೆ. ಮಾತಂತೂ ಆಡಲ್ಲ, ಸ್ವಲ್ಪ ಡೈಲಾಗ್ಸ್ ಆದ್ರೂ ಹೇಳೋಣ. ತಗೊಳ್ಳಿ. ಸಖತ್ತಾಗೇನ ಬರ್ದಾರಪ್ಪ. ಎಲ್ಲರಿಗೂ ಬಂತು. ಎಲ್ಲರಿಗೂ 5,000 ರೂಪಾಯಿ ಬಹುಮಾನವನ್ನು ಕೊಟ್ಟು ಕಳಿಸಲಾಗುತ್ತದೆ. ಏನ್ ನಿನ್ನ ಅಮ್ಮ ಸರ್ ಏನೋ ಬೇರೆ ನನಗೆ ಯಾವ್ದು ಬೇರೆ ಇಲ್ಲ ಬಟ್ ಹ್ಯಾಂಡ್ ರೈಟಿಂಗ್ ಸಖತ್ತಾಗಿದೆ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬರಹದಲ್ಲಿ 5 ಕೋಟಿ ಕನ್ನಡಿಗರ ಶಕ್ತಿ. ಓ ನನ್ನ ಫೇವ್ರೇಟ್. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ. ಯಾರು ಫಸ್ಟ್ ಹೇಳ್ತೀರಾ? ಏನ್ ನಮ್ಮನ್ ಕಂಡ್ರೆ ಉಳ್ಕರ ಒಬ್ರ ಇಬ್ರ? ಅವಾಗ್ಲೇ ಬೇರೆ ಏನೋ ಹೇಳಿದ್ರಿ. ಅದೇ ಬೇರೆ ತರನೇ ಇತ್ತು ಮೇಡಮ್. ನೀವೇ ಓದಿಂದ ಏನು ಅಂತ ಇದ್ದೆ ಮೇಡಮ್. ಅದು ಏನ್ ನಮ್ಮನ್ ಕಂಡ್ರೆ ಉಳ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾಯ್ ಅಂದ್ರೆ ಊರ್ ತುಂಬಾ ಹೇಯ. ಇದನ್ನ ದೇವರಾಶಿ ಅವರು ಹೇಳಿದ್ರೆ ಹೆಂಗಿರುತ್ತೆ ಅಂತ. ರಾಜ ರವಿವರ್ಮ, ಏನ್ ನಮ್ಮನ್ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾಯ್ ಅಂದ್ರೆ ಊರ್ ತುಂಬಾ ಹೇಯ. ಮಲ್ಲಿ ಅದನ್ನ ನೀವು ಹೇಳಬಾರ್ದು, ನಾನು ಹೇಳಬೇಕು. ಓಕೆ. ಅದೇ ಶಂಕರ್ನಾಗ್ ಏನು ನಮ್ಮನ್ನು ಏನು ಮಾತಾಡ್ಕೊಂಡು ಆಟ ಆಡ್ಕೊಂಡು ಕೂತಿರ್ರಿ ಇಬ್ರು. ಇಲ್ಲ ಡೈಲಾಗ್ ಹೇಳ್ತಾ ಇದ್ದೀನಿ, ಒಂದು ಮರ್ಯಾದೆ ಇಲ್ಲ ನಮಗೆ. ಓಕೆ ರೆಸ್ಪೆಕ್ಟ್ ಇಲ್ಲ. ಸಾರಿ ಜಗಿತಾ. ಇದೇನಿದು ಕರ್ನಾಟಕ 5 ಕೋಟಿ ಅಂದ್ರೆ ಪಡೀಲಿ ಪ್ರಾಣ ಹೇಳಿಲ್ಲ. ಕೇಳಿ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನು ಕೊಡಬೇಕು ಸೌಂಡ್. ಅದು ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಯಲ್ಲಿ ಅದು. ಈ ಕೈ ಕನ್ನಡಿಗರ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರು. ಡಬ್ಬಿಂಗ್ ಮಾಡ್ತಾರೆ, ರಿಯಾಕ್ಷನ್ ಮಾಡ್ಬಿಡಿ. ನೀವು ಆಕ್ಟ್ ಮಾಡಿ ನಾನು ಕೊಡ್ತೀನಿ. ಒಂದ್ಸತಿ ಹೇಳಿ ಫುಲ್. ಈ ಕೈ ನಾನು ಫಸ್ಟ್ ತಗೊಂತೀನಿ, ಅದಕ್ಕೆ ಸಿಂಕ್ ಮಾಡಿ. ಈ ಕೈ ಕರ್ನಾಟಕದ ಆಸ್ತಿ. ಈ ಕೈ ಹೇಳಿ ನನ್ನ ಜೊತೆ. ಅಲ್ಲ ನಿಮ್ ನನ್ನ ಜೊತೆ ಹೇಳ್ಬೇಡ್ರಿ. ರಿಯಾಕ್ಷನ್. ಈಗ ನೀವೇನಾದ್ರೂ ಮಾತಾಡಿ, ನಾನು ಮಾಡ್ತೀನಿ. ಅಲ್ಲ ಜೋರಾಗಿ ಮಾತಾಡಿ ಹೇಳ್ತೀನಿ, ನಾನು ಆಕ್ಟ್ ಮಾಡ್ತೀನಿ. ಈ ಕೈ ಕನ್ನಡಿಗರ ಆಸ್ತಿ. ಓಕೆ, ಹಂಗೆ ಗೊತ್ತಾಯ್ತಾ? ಮಾಡಿ. ಈ ಕೈ ಕನ್ನಡಿಗರ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ತಗೊಳ್ಳಿ ಮೇಡಮ್. ಮುಷ್ಟಿ ಮಾಡಿ ಹೊಡೆದ್ರೆ ಎದ್ದು ಬಂದಿರೋದು ಚರಿತ್ರೆಯಲ್ಲೇ ಇಲ್ಲ. ಚೆನ್ನಾಗಿತ್ತು. ಆಸ್ಕರ ಹೋಯ್ತು. ಈಗ ಇದನ್ನ ನಾಮಿನೇಟ್ ಆಲ್ರೆಡಿ ಎಲ್ಲ ಕಿತ್ ಬಿಸಾಕ್ತಾರೆ. ನೀವು ಆಸ್ಕರ ನಿಮ್ ತಗೊಳ್ಳಿ ಸಹ. ನಿಮ್ದೇನ್ ಕೊಟ್ಟವ್ರು ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತೈತೆ. ವೈಭವ. ಖುಷಿಯಾಗಿದ್ದಾಗ ದೇವರು ಯಾರನ್ನೋ ಸೃಷ್ಟಿ ಮಾಡ್ತಾನೆ. ಖುಷಿಯಾಗಿದ್ದಾಗ ಇರಿ ಸರ್, ನೀವು 1 ನಿಮಿಷ ಇರಿ ಸರ್. ಖುಷಿಯಾಗಿದ್ದಾಗ ದೇವರು ಮೈ ಮರ್ತು ಯಾರು ಸರ್ ಈ ಫಿಂಗರ್ ಆನ್ ಯರ್ ಲಿಪ್ಸ್ ಮಾಡ್ಕೊಂಡು ನಗ್ತೀರಾ ಗೊತ್ತಾ ನೀವು?
ನಾನು ಇವ್ರನ್ನ ನೋಡ್ಕೊಂಡು ಹೇಳ್ತಾ ಇದ್ರೆ ಅವ್ರು ಕಾಣ್ತಾವ್ರು ಸರ್. ಖುಷಿಯಾಗಿದ್ದಾಗ ದೇವ್ರ ಮೈ ಮರೆತು ಯಾರ್ಯಾರನ್ನೋ ಸೃಷ್ಟಿ ಮಾಡ್ತಾನೆ. ಡೈಲಾಗ್ ನೋಡ್ಕೊಂಡೆ ಹೇಳಿ ಆರಾಮ. ನೋಡ್ಕೊಂಡು ಹೇಳ್ಬೋದಾ? ಓಕೆ. ಖುಷಿಯಾಗಿದ್ದಾಗ ದೇವ್ರ ಮೈ ಮರೆತು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ, ಆದರೆ ಕೋಪ ಬಂದಾಗ ಮಾತ್ರ ನನ್ನಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಇವಾಗ ಯಾರಾದ್ರೂ ಇಬ್ರು, ಯಾರು ತಗೊಳ್ತೀರಾ? ಯಾರಾದರೂ ಇಬ್ಬರಾ? ಕೊಡಿ ಮೇಡಮ್, ನಾನೇ ತಗೊಂತೀನಿ. ಎರಡೂ ನೀವೇ ತಗೊಳ್ತೀರಾ? ಸೋತ್ರೆ ಗೆಲ್ಲಬೇಕು ಅನ್ನೋ ಮನ್ಸು ಬರುತ್ತೆ, ಅವಮಾನ ಆದರೆ ಗೆಲ್ಲೇಬೇಕು ಅನ್ನೋ ಛಲ ಬರುತ್ತೆ. ಸೋತ್ರೆ ಗೆಲ್ಲಬೇಕು ಅನ್ನೋ ಮನ್ಸು ಬರುತ್ತೆ, ಅವಮಾನ ಆದರೆ ಗೆಲ್ಲೇಬೇಕು ಅನ್ನೋ ಛಲ ಬರುತ್ತೆ. ಹತ್ಕೊಂಡು ಹೇಳಿ. ಹತ್ಕೊಂಡು ಹೇಳ್ಬೇಕಾ? ಸೋತ್ರೆ ಗೆಲ್ಲೇಬೇಕು ಅನ್ನೋ ಮನ್ಸು ಇದು ಬರುತ್ತೆ, ಯಾಕೋ ಎರಡು ಮಿಕ್ಸ್ ಆಗಿ ಬರ್ತಿದೆ. ಸೋತ್ರೆ ಗೆಲ್ಬೇಕು ಅನ್ನೋ ಮನ್ಸು ಬರುತ್ತೆ, ಅವಮಾನ ಆದ್ರೆ ಗೆಲ್ಲೇಬೇಕು ಅನ್ನೋ ಛಲ ಬರುತ್ತೆ. ಕಣ್ಣಲ್ಲಿ ನೀರ್ ಕಾಣಿಸ್ತಿಲ್ಲ ಅಂತ ನನಗೆ ಫೀಲ್ ಆಗ್ತಾ ಇದೆ. ಕಣ್ಣಲ್ಲಿ ನೀರ್. ಏನ್ ಕಾಣ್ತಾ? ನಿಮ್ ನೋಡ್ಕೊಂಡೆ ಅದು ಬಂದಿದ್ದಾಗ. ಓಕೆ, ನಿಮ್ ಟೈಮು. ತಂದೆ ತಲೆ ಗುಡಿತಾರೆ, ತಾಯಿ ಬೆನ್ ಗುಡಿತಾರೆ, ಮೇಡಮ್ ಕೈ ಗುಡಿತಾರೆ, ಮೇಷ್ಟ್ರು ಕಾಲ್ ಗುಡಿತಾರೆ. ಸುಖಿ ಭವ ಟೀಮ್ ಮನ್ಸಿಗೆ ಹೊಡೆಯೋದು. ಎದುರುಗಡೆ ನಿಲ್ಲಕ್ಕಿಂತ ಮುಂಚೆ ಥಿಯೇಟ್ರ್ ಗಟ್ಟಿಗೈತೆ ಬಂದ್ಬಿಡ್ತು. ಓಕೆ, ಇದನ್ನ ಹತ್ಕೊಂಡು ಹೇಳ್ಬೇಕಾ ಇಲ್ಲ ಬೇರೆ ಥರ ಹೇಳ್ಬೇಕಾ? ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಫಸ್ಟ್ ನೀವು. ಓಕೆ. ತಂದೆ ತಲೆ ಗುಡಿತಾರೆ, ತಾಯಿ ಬೆನ್ ಗುಡಿತಾರೆ, ಮೇಡಮ್ ಕೈ ಗುಡಿತಾರೆ, ಮೇಷ್ಟ್ರು ಕಾಲ್ ಗುಡಿತಾರೆ. ಸುಖಿ ಭವ ಟೀಮ್ ಎದ್ದೆಗೆ ಹೊಡೆಯೋದು. ಸುಖಿ ಭವ ಟೀಮ್ ಮನಸ್ಗೆ ಹೊಡೆಯೋದು. ಎದುರುಗಡೆ ನಿಲ್ಲಕ್ಕಿಂತ ಮುಂಚೆ ಎದೆ ಗಟ್ಟಿಗೈತ ಮುಟ್ ನೋಡ್ಕೋ. ಫೆಬ್ರವರಿ 6ನೇ ತಾರೀಕು ಥಿಯೇಟ್ರಿಗೆ ಬಂದ್ಬಿಟ್ಲಾ. ಎಸ್. ಓಕೆ, ಇವಾಗ ಒಂದಷ್ಟು ಹಾಗೆ ನಿಮ್ಮ ಟ್ಯಾಲೆಂಟ್, ನಿಮ್ಮ ಇಂಟೆಲಿಜೆಂಟ್ ಯಾವ ರೀತಿ ಇದೆ ಅಂತ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಅದು ನೀವೇ ಪ್ರೂವ್ ಮಾಡ್ಕೋಬೇಕು. ಮೈಂಡ್ ಐಕ್ಯೂ. ಡೋರ್ ಓಪನ್ ಮಾಡಕ್ ಆಗದೆ ಇರೋಂತ 2 ಕೀ ಯಾವುದು? ಯಾರಿಗೆ ಗೊತ್ತು? ಕೈ ಎತ್ತಬೇಕು ಬೇಗ. ಮನೆ ಕೀ. ಡೋರ್ ಓಪನ್ ಮಾಡಕ್ ಆಗದೆ ಇರೋದು ತಂದೆ. ಅಂತ 2 ಕೀನಾ? 2 ಕೀ. 2 ಕೀ. ಡೋರ್ ಓಪನ್ ಮಾಡಕ್ ಆಗದಿರೋಂಥ ಕೀ 2 ಕೀ ಅಂತವ್ರೆ. ಅದೇ 2 ಕೀ. ಯಾವ ಕೀ? 2 ಕೀ. 2 ಕೀ. ಓ, ಬಾಕಿ. ಹಾಕಿ. ನೀವು ಕೊಡ್ಬೇಕು. ಹಾಕಿ. 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 ಕೀ ಇದೆಯಲ್ಲ. ಇಲ್ಲ ಇಲ್ಲ ಇಲ್ಲ. ಏ, ಮಂಕಿ. ಪೂಕಿ. ಮಂಕಿ. ಮಂಕಿನಾ? ಆನ್ಸರ್ ಮಂಕಿನ ಆನ್ಸರ್ ಮಂಕಿ. ಯಾ ಮಂಕಿ. ಯಾಕೆ ಮೇಡಮ್? ಯಾಕೆ? ಕೀ ಕೀ. ನಾವು ಹಾಕಿ. ಅಂದ್ರೆ ಡಾಂಕಿದ್ ಬಂದ್ರೆ ಕೀ? ಯಾಕಿ? ನೀವು ಹೇಳ್ಲಿಲ್ಲ. ಅದು ಹೇಳ್ಬೋದಾ? ಮಂಕಿ ಡಾಂಕಿ. ಹಂಗಂದ್ರೆ ಒಂದ್ ಕ್ವಶನ್ಗೆ 2-3 ತರ ಆನ್ಸರ್ಗಳ? ಅಲ್ಲ, ನಾನು ಹಾಕಿ. ಎರಡು ಕೀ. ಅದೇ ಯಾವ್ದು? ಹೇಳಿದ್ರಲ್ಲ. ಯಾ, ಅದಕ್ಕೆ ನಾನು ಒಂದು ಓಕೆ ಅಂದೆ, ಇನ್ನೊಂದು ಯಾವ್ದು ಅಂತ ಕೇಳ್ದೆ. ಹಾಕಿ, ಮಂಕಿ, ಡಾಂಕಿ. ಆಕಿ ಕರೆಕ್ಟ್ ಅಂದ್ರೆ ಪುಕ್ಕಿ ಮಾತ್ರ ಪೂಕಿ? ಅಲ್ಲ, ಪೂಕಿ ಎಲ್ಲ ಪದನೇ ಇಲ್ಲ. ಇದೆಲ್ಲ ಪುಕ್ಕಿ ಅಂದ್ರೆ ಕ್ಯೂಟ್. ಬಟ್ ಐ ಕ್ಯೂಟ್ ಅಂತಾನಾ? KEY. ಹಂಗಾರೆ ನಾನು It's my ತುಂಬಾ ಪೂಕಿ. ನೀವ್ ಹೇಗ್ ಆಗ್ತೀರಾ ಮಂಕಿ? ಹೌದು ಮೇಡಮ್, ರೆಡಿ ಮೇಡಮ್. ಓಕೆ, ಲೈಸೆನ್ಸ್ ಇಲ್ಲದೆ ಇರೋ ಡ್ರೈವರ್ ಯಾವುದು? ಸ್ಕ್ರೂ ಡ್ರೈವರ್. ಪೆನ್ ಡ್ರೈವರ್. ಓಕೆ, ಇಲ್ಲಿ ಡಬಲ್ ಟ್ಯಾಲೆಂಟ್ಸ್ ಇದೆ. ಸ್ಕ್ರೂ ಡ್ರೈವರ್ ಅಲ್ವಾ? ಹಾ, ಎಸ್. ಓಕೆ, ಹೊಟ್ಟೆ ಇದೆ. ಎಸ್, ಹೊಟ್ಟೆ ಇದೆ, ಮತ್ತೆ ಕತ್ತಿದೆ, ಆದ್ರೆ ತಲೆ ಇಲ್ಲ. ತಂದೂರಿ ಅಲ್ಲ, ಮತ್ತೆಲ್ಲ ಅಲ್ಲ. ಅಲ್ಲ, ಚಿಕನ್ ಹೊಟ್ಟೆ ತಂದೂರಿ ಇದೆ, ಇವಾಗ ತಲೆ ಇದೆ. ನೆನ್ಪಾಗ್ತಿದ್ಯಾ? ಹೊಟ್ಟೆ ಹಸ್ವಿದೆ. Correct ತಾನೇ? ತಂದೂರಿ ಕರೆಕ್ಟ್. ಹೊಟ್ಟೆ ಇದೆ, ತಲೆ ಇರಲ್ಲ, ಹ್ಮ್ ಹೊಟ್ಟೆ ಹೊಟ್ಟೆ ಇದೆ ಇರುತ್ತೆ, ಅಂದ್ರೆ? ತಂದೂರಿ. ಕರೆಕ್ಟ್ ಅಲ್ಲ ಮೇಡಮ್? ಒಂದ್ ಕ್ವಶನ್ 3-4 ಹೆಸರು ಇದೆಯಲ್ಲ? ನೋ, ಇಲ್ಲ. ಇಲ್ವಾ ಮೇಡಮ್? ಏನೇನು ಇನ್ನೊಂದ್ಸತಿ ಹೇಳಿ. ಹೊಟ್ಟೆ ಇದೆ, ಹಾ. ಕತ್ತಿದೆ, ಬಟ್ ತಲೆ ಇಲ್ಲ. ಮೇ ಬಿ ನೀವೇ ಯಾಕಾಯ್ತೀರಾ ಅಂದ್ರೆ ಕತ್ತಿದೆ ಅಲ್ಲ, ಹೊಟ್ಟೆನೂ ಇದೆ, ಇದು ಕತ್ತು ಇದೆ, ತಲೆ ಇಲ್ಲ ಅಂತ ಮೇನ್ ಹೆಡ್ಡಿಂಗ್ ಅದು. ಸುಖಿ ಭವ ಚಿತ್ರದ ಕಾಮಿಡಿ ಆಕ್ಟರ್ ಹೀರೋಯಿನ್ಗೆ ಅಂದಿದ್ದಾದ್ರು ಏನು? ಅಲೆಲೆಲೆ ಜುಮ್ ತಲಕ ಐ ತಲಕ. ಏನ್ ಮೇಡಮ್? ಕುಂಬಳಕಾಯಿನ? ಬಾಟಲ್. ಬಾಟ್ಲ್. ಕತ್ತಿದೆ, ಹೊಟ್ಟೆ ಇದೆ, ಕರೆಕ್ಟ್. ಏನಿಲ್ಲ, ಕರೆಕ್ಟ್. ಓಕೆ, ಅಲ್ಲಿದೆ ಆದ್ರೆ ಊಟ ಮಾಡಕ್ಕಾಗಲ್ಲ. ಅಲ್ಲಿದೆ ಮೇಡಮ್, ಅಲ್ಲಿಲ್ಲದೆ ಹೆಂಗ್ ಊಟ ಮಾಡೋದು? ಅಲ್ಲಿದೆ ಆದ್ರೆ ಊಟ ಮಾಡೋಕ್ಕಾಗಲ್ಲ. ಬಾಚಣಿಗೆ. ಯೋ, ಕರೆಕ್ಟಾ?
ಒಂದ್ ಇವಾಗ ಸುಷ್ಮಿತಾ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ನೀವು ಹೇಳ್ಬೇಕು. ನೀವು ನಾನೇನು ಹೇಳ್ಕೊಳಲ್ಲ. 8 ಜನಕ್ಕೆ 2 ಗೋಡೆ ಕಟ್ಟಕ್ಕೆ 10 ಗಂಟೆ ಬೇಕಾದ್ರೆ 4 ಜನಕ್ಕೆ ಎಷ್ಟು ಗಂಟೆ ಬೇಕು? 2 ಜನಕ್ಕೆ 8 ಜನಕ್ಕೆ 2 ಗೋಡೆ ಕಟ್ಟಕ್ಕೆ 10 ಗಂಟೆ ಬೇಕಾದ್ರೆ 4 ಜನಕ್ಕೆ ಆ 2 ಗೋಡೆ ಕಟ್ಟಕ್ಕೆ ಎಷ್ಟು ಗಂಟೆ ಬೇಕು? ಅಯ್ಯೋ, ಅದೇನ ಆನ್ಸರ್? ಅದೇನ ಆನ್ಸರ್ ಮೇಡಮ್? ಮೇಡಮ್ ನೀವು ಯಾರಾದ್ರೂ ಹಾಗಂದ್ರೆ ಅದೇ ಆನ್ಸರ್. ಹಾಗಂದ್ರೆ ಅದೇ ಆನ್ಸರ್. ಮೇಸ್ತ್ರಿಗೆ ಫೋನ್ ಮಾಡಿ ಕೇಳಿ ಯಾವ್ದಾದ್ರು. ನೀವು ಕ್ವಶನ್ ಕೇಳ್ಬಿಟ್ಟು ಇದು ಆಪ್ಷನ್ ಕೊಡ್ತಾರೆ, ಫೋನ್ ಕಾಲ್ ಆಪ್ಷನ್. ಮೇಸ್ತ್ರಿಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಕೇಳಿ. ಲೈಕ್ ಒಂದ್ ಗೋಡೆ ಕಟ್ಟಿದಾರೆ ಅಂದ್ರೆ ಇನ್ನೊಂದ್ ಗೋಡೆ ಕಟ್ಕೋತಾರೆ. 2 ಗೋಡೆ ಕಟ್ಟಕ್ಕೆ ಆನ್ಸರ್ ಬಂದಿತ್ತು, ನೀವು ತಗೋತಾ ಇಲ್ಲ ಅಷ್ಟೇ. ಕರೆಕ್ಟ್ ಅದು. ನೆಕ್ಸ್ಟ್ ಓಕೆ, ಇದು ಯಾಕೋ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇಲ್ಲ. ಮೇಡಮ್, ನೆಕ್ಸ್ಟ್ ಡೈಲಾಗ್ ಹೋಗೋಣ. ಏನ್ ಗುರುವೆ, ನಾವಿಬ್ರು ಒಂದೊಂದು ಮಾಡಿದ್ರಿ, ಲೆಕ್ಕ ಇಲ್ಲ ಆದ್ರು. ಏನು ಬಾಚಣಿಗೆ ಅಂತೆಲ್ಲ ಹೇಳಿದೀನಿ. ನಾನು ಸ್ಕ್ರೂ ಡ್ರೈವರ್. ಓಕೆ, ಹಂಗಾರೆ ಇವ್ರೊಬ್ರೆ ವಿನ್ ಆಗಿದೆ. ನಾನು ಸ್ಕ್ರೂ ಅವ್ರು ಡ್ರೈವರ್. ಸ್ಕ್ರೂ ಡ್ರೈವರ್ ಹೇಳೋದು, ಆನ್ಸರ್ ಬಂದಿದ್ದು ಅವರು ಒಂದೇ ಹೇಳಿ. ನಾನು 2 ಹೇಳಿದ್ದು. 2. ಸರಿ, ಇನ್ನೊಂದು ಹೇಳಿ, ಇವಾಗ ಹೇಳ್ತೀನಿ 2. ಓ, ಒಟ್ನಲ್ಲಿ ಫಿಕ್ಸ್ ಆಗಿದ್ರ ನೀವೇ ಏನಾಗ್ಬೇಕು ಅಂತ. ಓಕೆ, ಕಣ್ಣಿದೆ ಆದ್ರೆ ಏನು ನೋಡಕ್ ಆಗಲ್ಲ. ಕಣ್ಣಿದೆ ಏನೋ ಕಣ್ಣಿದೆ ಏನೋ ನೋಡಕ್ಕ. No. ಕ್ಯಾಮ್ರಾ? ನೋ 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 ನೋ. ನೋ. ತೆಂಗಿನಕಾಯಿ. ಏ ಮೇಡಮ್, ಇದಕ್ಕೆ ನಾನ್ ತೆಂಗಿನಕಾಯಿ ಅಂತ ಹೇಳ್ತೀನಿ, ಕಟ್ ಮಾಡಿದಾಗ ಚೇಂಜ್ ಮಾಡ್ಬಿಡಿ ಇಬ್ರು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೇಳ್ತೀನಿ. ಹಾ. ಬ್ಯಾಕ್ ಗ್ರೌಂಡ್ ಎಲ್ಲ ಸೈಲೆಂಟ್ ಆಗಿರ್ಬೇಕು. ಓಕೆ, ಇದು ಕೆಳಗಡೆ ಬರುತ್ತೆ ಬಟ್ ಮೇಲ್ ಹೋಗಲ್ಲ. ಹಾ, ಹೆಂಗ್ ಕೆಳಗಡೆ ಬರ್ತದೆ? ಕೆಳಗಡೆ ಬರ್ತದೆ, ಮೇಲೆ ಹೋಗಲ್ಲ. ಬಿನ್ಗೆ ಹೋಯ್ತದಲ್ಲ. ಮಳೆ. ಮಳೆ. ಎಸ್, ಕರೆಕ್ಟ್. ಏನು 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 ಏನೇನ? ಮಳೆ. ಯಾವ ಮಳೆ? ಹನಿ. ಹನಿ ಮಳೆನಾ ಮಳೆನಾ? ಮನಿ. ಯಾವ ಮಳೆ ಮೇಡಮ್? ಮೇಡಮ್ ಗೋಡೆಯ ಮಳೆನಾ, ಮೇಲ್ಗಡೆಯಿಂದ ಬೀಳೋ ಮಳೆನಾ? ಮಳೆ. ಮಳೆ and ಹನಿ ಬೋತ್ ಮಿಕ್ಸ್ ಮನಿ. ಬಟ್ ಮಳೆನೂ ವಾಪಸ್ ಹೋಗುತ್ತಲ್ವಾ? ಹಾಗೆ ಹೋಗುತ್ತಲ್ಲ. ಸ್ಟೀಮ್ ಲೈಕ್ ವಾಟರ್ ಸೈಕಲ್. ಹಲೋ, ನಿಂಗೆ ಆನ್ಸರ್ ಅದು. ಅಲ್ಲ, ನಿಂಗೆ ಬೇಡ ಆನ್ಸರ್ ಅದು, ಒಂದರ ಹೇಳಿದ್ಯಲ್ಲ. ಯಾ, ಓಕೆ, ನೆಕ್ಸ್ಟ್. ಓಕೆ, ಒಟ್ನಲ್ಲಿ ಇವಾಗ ಸುಷ್ಮಿತಾ ಅವ್ರು ವಿನ್ ಆದ್ರು. ಒಂದು ಓಕೆ ಓಕೆ, ಹೊಡ್ಬಿಡಿ ಸರ್, ಕ್ಲಾಪ್ ಹೊಡ್ಬಿಡಿ ಸರ್. ಅದೇ. ಓಕೆ. ಓಕೆ, ಒಂದ್ ಸಿಚುವೇಶನ್ ಕೊಡ್ತೀನಿ, ನಿಮ್ಮಿಬ್ರಿಗೆ ಆಕ್ಟ್ ಮಾಡಿ ತೋರಿಸ್ಬೇಕು. ಓಕೆನಾ? ನೀವಿಬ್ರು ಗಂಡ ಹೆಂಡತಿ ಅಂತ ಅನ್ಕೊಳ್ಳಿ. ಗಂಡ ಲೇಟ್ ಆಗಿ ಬರ್ತಾನೆ, ಅವಾಗ ಹೆಂಡತಿ ಕೋಪದಿಂದ ಬೈದ್ರೆ ಯಾವ ರೀತಿ ಇರುತ್ತೆ, ನೀವು ಅದಕ್ಕೆ ಯಾವ ರೀತಿ ಅವ್ರನ್ನ ಸಮಾಧಾನ ಮಾಡ್ತೀರಾ? ಓಕೆ, ಸ್ಟಾರ್ಟ್. ಡೈರೆಕ್ಟರ್ ಇರ್ತಾರೆ, ನೋಡ್ಕೊಳ್ಳಿ. ಆಕ್ಷನ್. ಏನ್ ಟೈಮ್ ಇವಾಗ? ನೀವೇನು ಹೇಳಿದ್ ನನಗೆ? 10 ಗಂಟೆ. 7 o'clockಗೆ ಲಂಚ್ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ ನೀವು. ಇವಾಗ ಟೈಮ್ ಏನು? 7 ಗಂಟೆ. 10:15. ಟೈಮ್ ಚೇಂಜ್. ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಇದು ಒಂದು ಸಣ್ಣ ವಿಷಯ, ಒಂದು ಡಿನ್ನರ್ ಕರ್ಕೊಂಡು ಹೋಗಕ್ಕಾಗಲ್ಲ ನಿಮ್ ಕೈಲಿ? ಕಾಕ ಆಗಲ್ಲ ನಿನಗೆ. ಕಾಕ ಆಗಲ್ಲ ನಿನಗೆ. ಒಂದ್ ಸ್ವಲ್ಪ ಗದರ್ಬೇಕು ನೀನ್, ಜೋರಾಗಿ ಒಂದ್ 2-3 ಸಲ. ಹೆಂಗ್ ಗೊತ್ತಾ? ಆದ್ಮೇಲೆ ನಾನು ಏಯ್ ಅಲ್ಲ, ಇಲ್ಲ ಡಾರ್ಲಿಂಗ್, ಎಷ್ಟು ಟೈಮ್ ಈಗ? ಒಂದು ನಿಮಿಷ ನೋಡ್ಕೊ, ಎಷ್ಟು ಟೈಮ್ ಈಗ? 10 ಗಂಟೆ. 7 ಗಂಟೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು 10 ಗಂಟೆಗೆ ಬಂದಿದ್ದೆ. ಮನ ಮರ್ಯಾದೆ ಆಯ್ತಾ ನಿನಗೆ? ಅದು ಅದೇ ಕುಡ್ಕೊಂಬೇರೆ ಬಂದಿದ್ಯಾ ನೀನು? ಗಂಡ್ರು ಹೆಂಡತಿ ಮಕ್ಳಿಗೆ ನಿನ್ಗೋಸ್ಕರ ಕಾಯ್ತಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಯಾವುದಾದ್ರೂ ಒಂದು ಫಿಲ್ಮ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಯಾವುದಾದ್ರೂ ಒಂದು ಇವ್ರ ಜೊತೆ ಮಾತಾಡಕ್ ಬಿಡ್ತೀಯಾ? ಯಾವಾಗಲೂ 4 ಗೋಡೆ ಮಧ್ಯೆನೇ ಇರಬೇಕು. ನಂದು ಒಂದು ಜನ್ಮ ಹಂಗೆ ಮಾಡ್ಬೇಕು. ಹೇಳಿ, ಆಮೇಲೆ ನಾನು ಅವ್ರನ್ನ ಕನ್ಸೋಲ್ ಮಾಡಿ ತಪ್ಕೊಂಡು ಮುತ್ಕೊಟ್ಟು ಹಂಗೆ ಸಮಾಧಾನ ಮಾಡ್ತೀವಿ. ಡಿನ್ನರ್ ಕರ್ಕೊಂಡು ಹೋಗೋದು ಇಟ್ಸ್ ಅ ಬೇರ್ ಮಿನಿಮಮ್. ಅದು ಕೂಡ ನಿನ್ ಕೈಲಿ ಮಾಡೋಕ್ಕಾಗಲ್ಲ ಅಂದ್ರೆ ನಂಗೆ ಇಷ್ಟನೇ ಆಗ್ತಾ ಇಲ್ಲ. ಇದು ನೀನು ಮಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಸರಿ, ಒಂದು ಕೆಲಸ ಮಾಡೋಣ. 10-10:30 ಆಗಿದೆ. 10 ಗಂಟೆಗೆ ಯಾರು ತೆಗ್ದಿರ್ತಾರೆ ಇವಾಗ? ಒಂದು 80 ಕಿಲೋಮೀಟರ್ಸ್ ಹೋದ್ಮೇಲೆ ಸಿಗುತ್ತೆ. ಒಂದು ಡ್ರೈವ್ ಆದಂಗೂ ಆಗುತ್ತಲ್ಲ. ಇಲ್ಲ, ನನ್ನ ಮೂಡ್ ಅಪ್ಸೆಟ್ ಇದೆ, ನಾನು ಇವಾಗ ಎಲ್ಲೂ ಬರಲ್ಲ. ಸರಿ, ನೀನೇ ಕಾರ್ ಓಡಿಸು. ನಿಂಗೆ ಕಾರ್ ಓಡ್ಸೋಕೆ ಇಷ್ಟ ಅಲ್ವಾ? ನನ್ಗೆ ಇಷ್ಟ, ಬಟ್ ಇವಾಗ ನನ್ಗೆ ಬರೋಕ್ಕೆ ಇಷ್ಟ ಇಲ್ಲ. ನಂಗೆ ಮೂಡ್ ಅಪ್ಸೆಟ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಅವ್ನ ಕ್ಷಮಿಸ್ಬಿಡಿ, ಬನ್ನಿ ಹೋಗೋಣ. ತಾರ ಪ್ಲೀಸ್, ತಾರ ಇನ್ನೊಂದ್ಸಲ ಈ ಥರ ಲೇಟಾಗೆಲ್ಲ ಬರಲ್ಲ. ಇದೇ ಲಾಸ್ಟು. ಇಲ್ಲ, ಆಗಲ್ಲ. ನೀನೇ ಡ್ರೈವ್ ಮಾಡು. ಒಂದು ಫ್ಲವರ್ ಇಲ್ಲ, ಏನು ಇಲ್ಲ, ಸಾರಿ ಕೇಳಕ್ ಹಂಗೆ ಖಾಲಿ ಕೈಲಿ ಬಂದಿದ್ದೀರಾ? ಎಲ್ಲ ರೆಡಿ ಇದೆ, ಕಾರ್ ಹತ್ರ ಇದೆ ಎಲ್ಲ. ಫ್ಲಾರು ಎಲ್ಲ ರೆಡಿ ಇದೆ. ಕೇಕ್ ಕೂಡ ತೊಗೊಂಬಂದಿನಿ, ಸಾರಿ ಅಂತ ಬರ್ಸ್ಬಿಟ್ಟು. ಓಕೆ, ಹೌ ಸ್ವೀಟ್, ಲೆಟ್ಸ್ ಗೋ. ಓ, ಇಷ್ಟೇ ನಾನು ನಿಮ್ಮ ಕೂಲ್ ಮಾಡಕ? ಇಷ್ಟು ಮಾಡಿದ್ರೆ ಸಾಕಾ? ಎಸ್, ಓಕೆ. ನಿಮ್ಮ ಫೈನಲ್ ಆಗಿ ನಿಮ್ಮ ಸುಖಿ ಭವ ಮೂವಿದು ಯಾವ್ದಾದ್ರು ಒಂದು ಡೈಲಾಗ್. ನನಗೆ ಜಾಸ್ತಿ ತಲೆ ಕೆಡಿಸ್ಬಾರ್ದು. ತಲೆ ಕೆಟ್ಟಿದ್ರೆ ನಾನು ಮೆಂಟ್ಲಾಗೋಯ್ತೀನಿ. ಏನು ಮಾಡ್ತೀನಿ ಗೊತ್ತಾ? ಇನ್ನು ಇದೇ
ಇದೇ ಫೆಬ್ರವರಿ 6ನೇ ತಾರೀಕು ನಿಮ್ಮ ಸುಖಿ ಭವ ಮೂವಿ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಎಲ್ಲರಿಗೂ ನಮಸ್ಕಾರ. Feb 6 ನಮ್ಮ ಸಿನಿಮಾ ಸುಖಿ ಭವ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಗಿವ್ ಯೋರ್ ಬ್ಲೆಸ್ಸಿಂಗ್ಸ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದೇ ಫೆಬ್ರವರಿ 6ನೇ ತಾರೀಕಿಗೆ ನಮ್ಮ ಸುಖಿ ಭವ ಚಿತ್ರ ನಿಮ್ಮ ಎಲ್ಲ ಹತ್ತಿರದ ಚಿತ್ರಮಂದಿರಗಳಿಗೆ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ನಮ್ಮ ಸಿನಿಮಾಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ರಾಜ್ಯದಾದ್ಯಂತ ನಮ್ಮ ಚಲನಚಿತ್ರ ಸುಖಿ ಭವ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಬಂಧು ಬಳಗ ಎಲ್ಲವನ್ನು ಕರೆದುಕೊಂಡು ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟು ಪ್ರೊಡ್ಯೂಸರ್ ಜೇಬನ್ನು ತುಂಬಿಸಬೇಕೆಂದು ನಾವು ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ. ಇದೇ ಫೆಬ್ರವರಿ 6ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಸುಖಿ ಭವ. ಕಂಗ್ರ್ಯಾಚುಲೇಷನ್ ಸುಖಿ ಭವ ಟೀಮ್ಗೆ. ಇದೇ ರೀತಿ ಫೆಬ್ರವರಿ 6ನೇ ತಾರೀಕು ಮಸ್ತಾಗಿ ಥಿಯೇಟರ್ಗೆ ಎಂಟ್ರಿ ಆಗಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿ ಜೊತೆ ನಿಮ್ಮ ಟೈಮ್ ಕೊಟ್ಟು ನಿಮ್ಮ ಸುಖಿ ಭವ ಮೂವಿಗೋಸ್ಕರ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇದೇ ಫೆಬ್ರವರಿ 6ನೇ ತಾರೀಕು ಸುಖಿ ಭವ ಅನ್ನುವಂತಹ ಒಂದು ಸೂಪರ್ ಡೂಪರ್ ಹಿಟ್ ಮೂವಿ ರಿಲೀಸ್ ಆಗ್ತಾ ಇದೆ. ಇದೀಗ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿ ಜೊತೆ ಅದೇ ಚಿತ್ರದ ನಿರ್ದೇಶಕರು, ಪ್ರೊಡ್ಯೂಸರ್ ಹಾಗೂ ಹೀರೋಯಿನ್ ನಮ್ಮ ಜೊತೆ ಇದ್ದಾರೆ. ಈ ಸುಖಿ ಭವ ಟೀಮ್ನ ಫಸ್ಟು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಿಮ್ಮ 3 ಜನಕ್ಕೂ ಸಹ ವೆಲ್ಕಮ್ ಟು ದ ಶೋ. ಮೂರು ಜನ ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಎಲ್ಲ ಹೇಗ್ ನಡೀತಾ ಇದೆ? ಮೇಡಮ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾವು ಸೆನ್ಸಾರ್ಗೆ ಹೋಗಿದ್ದೀವಿ. ಸೆನ್ಸಾರ್ ಸರ್ಟಿಫಿಕೇಟ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರೆನ್ಸ್ ರೆಡಿ ಆಗಿದೆ. ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಶೆರ್ಲಿನ್ ಪಿಕ್ಚರ್ಸ್ ಅಂತೇಳಿ ಮಾತಾಡಿದ್ದೀವಿ. ಆಲ್ಮೋಸ್ಟ್ ಒಂದು 50 ಸ್ಕ್ರೀನ್ಸ್ ಪ್ಲಸ್ ಹೋಗಬೇಕು ಥ್ರೂ ಔಟ್ ಕರ್ನಾಟಕ ಅನ್ನೋದು ಪ್ಲ್ಯಾನ್. ಸೊ ಅದು ಎಲ್ಲ ತಯಾರಿ ಎಲ್ಲ ರೆಡಿ ಇದೆ. ಇವಾಗ ಫೆಬ್ರವರಿ 6th ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಆಗಿದೆ. ಪ್ರಮೋಷನ್ ವರ್ಕ್ ಚೆನ್ನಾಗಿ ನಡೀತಾ ಇದೆ, ಎಲ್ಲ ನೀಟಾಗಿದೆ. ಎಸ್ ಸರ್, ಇನ್ನು ಸುಖಿ ಭವ ಅನ್ನುವಂತಹ ಥಾಟ್ ನಿಮ್ಮ ತಲೆಗೆ ಏನಕ್ಕೆ ಬಂತು? ಡೈರೆಕ್ಟರ್ ಅಲ್ವಾ ಮಾಡು, ಅದಕ್ಕೆ ಬಂತು. ಡೈರೆಕ್ಟರ್ ಅಂದ್ರೆ ಒಬ್ಬ ಕಲಾಕಾರ. ಹೆಂಗೆ ಬಂತು ಅಂದರೆ, ಸೊ ಒಂದು ಡೈರೆಕ್ಟರ್ ಆದಮೇಲೆ ಒಂದು ಒಳ್ಳೆ ಕತೆ ಇರಬೇಕು. ಖಂಡಿತ. ಒಳ್ಳೆ ಕತೆ ಅನ್ನೋದು ಜನಗಳಿಗೂ ಇಷ್ಟ ಆಗೋ ಥರ ಒಳ್ಳೆ ಕತೆ ಆಗಿರಬೇಕು. ಹಂಗೆ ಯೋಚನೆ ಮಾಡಿದಾಗ, ಸೊ ನನ್ನ ಡೆಬ್ಯೂ ಡೈರೆಕ್ಷನಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಈ ಸುಖಿ ಭವ ಅನ್ನೋದನ್ನ ರೈಟ್ ಮಾಡಿದೆ. ಓಕೆ, ನಿಮ್ಮ 3 ಜನದ ಪ್ರಕಾರ ಸುಖಿ ಭವ ಅಂದ್ರೆ ಏನು? ಸುಖಿ ಭವ ಅಂದರೆ ಒಂದು ಬ್ಲೆಸ್ಸಿಂಗ್ ಮೇಡಮ್. ಇವಾಗ ನಮ್ಗೆ ಏನಂದರೆ, ನಾವು ಲೈಫಲ್ಲಿ ಏನಾದ್ರು ಒಂದು ಪಡ್ಕೊಂಡಿರ್ತೀವಿ ಅಂದರೆ ಅದು ಯಾರೋ ಒಬ್ಬರ ಗ್ರ್ಯಾಟಿಟ್ಯೂಡಿಂದ ನಮ್ಗೆ ಸಿಕ್ಕಿರುತ್ತೆ, ಇಲ್ಲ ಅವರು ನಮ್ಮ ಬ್ಲೆಸ್ಸಿಂಗ್ಸಿಂದ ನಮ್ಗೆ ಸಿಕ್ಕಿರುತ್ತೆ. ಸೊ ಅದನ್ನು ನಾವು ಪಡ್ಕೊಂಡು ಅವ್ರಿಗೆ ನಾವು ಏನು ಕೊಡ್ತೀವಿ ಅನ್ನೋದು ಒಂದು ಗ್ರ್ಯಾಟಿಟ್ಯೂಡ್ ಆಗುತ್ತೆ. ಇವಾಗ ನೀವು ಹೇಳಿದ್ರಿ ಹೇಗೆ ಅನ್ನದಾತ ಸುಖಿ ಭವ ಅಂತ, ಅಂದರೆ ನಮಗೆ ಅನ್ನ ಕೊಟ್ಟವರು ಅವ್ರು ಚೆನ್ನಾಗಿರಲಿ ಅನ್ನೋದು ಒಂದು ನಾವು ಭಾವಿಸ್ತೀವಿ. ಅದೇ ಥರ ನಮ್ಮ ಲೈಫಲ್ಲಿ ಎಷ್ಟೊಂದು ಸಿಚುವೇಶನ್ಸ್ ಆಗಿರುತ್ತೆ, ಎಷ್ಟೊಂದು ಸ್ಟೇಜಸಲ್ಲಿ ನಾವು ಬಂದಿರ್ತೀವಿ. ನಮ್ಮ ಪೇರೆಂಟ್ಸ್ ಆಗಲಿ, ಇಲ್ಲ ನಮ್ಮ ಫ್ರೆಂಡ್ಸ್ ಆಗಲಿ, ಯಾರು ನಮಗೇನೋ ಒಂದು ಕೊಟ್ಟಿರ್ತಾರೆ, ಅದಕ್ಕೊಂದು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ದಂಗೆ ಸುಖಿ ಭವ ಅಂದಂಗೆ ಆಗುತ್ತೆ. ಈ ಕಥೆಯಲ್ಲೂ ಅದೇ ಥರ ನಮ್ಮ ಹೀರೋಗೆ, ಹೀರೋಯಿನ್ಗೆ ಒಂದು ನಡೆಯೋ ಲೈಫ್ ಸೈಕಲಲ್ಲಿ ಏನಿರುತ್ತೆ ಅದು ಒಂದು ಬ್ಲೆಸ್ಸಿಂಗ್ ಆಗಿರುತ್ತೆ ಅಂಥೇಳಿ ಆ ಥರ. ಎಸ್, ನೀವ್ ಯಾಕೆ ಸುಖಿ ಭವನ ಒಪ್ಕೊಂಡ್ರಿ ಅಂತ ನಾನು ಕೇಳೋದೇ ಬೇಡ. ನಿಮ್ಮ ಮನಸ್ಸಿನ ಆಳದಲ್ಲಿ ಸುಖಿ ಭವ ಫಿಕ್ಸ್ ಆಗ್ಬಿಟ್ಟಿದೆ. ಎಸ್, ವಿಯಾನ್ಶಿ ಅವರು ನಿಮ್ಮ ಫಸ್ಟ್ ಮೂವಿ ಆಗಿರೋದು ಡೆಬ್ಯೂ ಮೂವಿ ಆಗಿದೆ. ನೀವು ಸುಖಿ ಭವನ ಏನಕ್ಕೆ ಒಪ್ಕೊಂಡ್ರಿ? ನೀವು ಯಾವ ರೀತಿ ಸುಖಿ ಭವಗೆ ಸೆಲೆಕ್ಟ್ ಆದ್ರಿ? ಆ್ಯಕ್ಚುಲಿ ಮ್ಯಾನೇಜರ್ ಥ್ರೂ ಸರ್ ಕಾಂಟ್ಯಾಕ್ಟ್ ಮಾಡಿ ಸೆಲೆಕ್ಟ್ ಆಗಿದ್ದು. ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬ ಒಂಥರ ನ್ಯೂನೆಸ್ ಇದೆ ಕ್ಯಾರೆಕ್ಟರಲ್ಲಿ. ಸೊ ಹಾಗಾಗಿ ಅದು ನಂಗೆ ತುಂಬ ಇಷ್ಟ ಆಯಿತು. ಒಂದು ಸ್ಯಾಕ್ರಿಫೈಸಿಗೆ ಎಷ್ಟು ಬೆಲೆ ಇರುತ್ತೆ, ಸೊ ಒಂದು ಲವ್ ಅಂದಾಗ ಅದು ಪಡೆದಾಗ ಎಷ್ಟು ಖುಷಿ ಆಗುತ್ತೋ ಅದನ್ನು ನಾವು ಬಿಟ್ಕೊಡುವಾಗಲೂ ಅದೇ ಮೈಂಡ್ ಸೆಟ್ಟಲ್ಲಿ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಒಳ್ಳೆ ಕ್ಯಾರೆಕ್ಟರ್, ತುಂಬ ಬಬ್ಲಿ ಆಗಿರುವಂಥ ಕ್ಯಾರೆಕ್ಟರ್. ಸೊ ಅವ್ರ ತಂದೆಗಳು ತುಂಬ ಕ್ಲೋಸ್ ಆಗಿರ್ತಾಳೆ. ಸೊ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಸೊ ಹಾಗಾಗಿ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸ್ಕ್ರಿಪ್ಟ್. ಸೊ ಫಾರ್ ಮೀ ಸುಖಿ ಭವ ಅಂದರೆ ಇಟ್ಸ್ ಲೈಕ್ ಅ ಫುಲ್ ಮೀಲ್. ನಾನು ಮುಂಚೆನೂ ಹೇಳಿದ್ದೆ. ಸೊ ನಮ್ಮ ಮೂವಿಯಲ್ಲಿ ಎಲ್ಲ ಥರದ ಕ್ಯಾರೆಕ್ಟರ್ಸು ನೀವು ನೋಡ್ಬೋದು. ಇಟ್ಸ್ ಲೈಕ್ ಅ ಕಾಮಿಡಿ ಇದೆ, ಫನ್ ಇದೆ, ಲವ್ ಇದೆ, ಎಂಟರ್ಟೈನಿಂಗ್ ಇದೆ, ಫ್ರೆಂಡ್ಶಿಪ್ ವ್ಯಾಲ್ಯೂ ಏನು ಎಲ್ಲದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇಟ್ಸ್ ಲೈಕ್ ಅ ಮಿಕ್ಸ್ಚರ್ ಆಫ್ ಎವ್ರಿ ಇಮೋಷನ್. ಸೊ ಹಾಗಾಗಿ ನನಗೆ ಸುಖಿ ಭವ ಅಂತ ಕೇಳಿದ್ರೆ ಇಟ್ಸ್ ಲೈಕ್ ಅ ಫುಲ್ ಮೀಲ್ ಫಾರ್ ಮಿ. ಎಸ್, ಸ್ಯಾಕ್ರಿಫೈಸ್ ಅಂತ ಹೇಳಿದ್ರಿ. ನೀವು ಸ್ಯಾಕ್ರಿಫೈಸ್ ಮಾಡಿದಾರಾ, ಬೇರೆ ಸ್ಯಾಕ್ರಿಫೈಸ್ ಮಾಡಿದಾರಾ? ಆ್ಯಕ್ಚುಲಿ Feb 6 ಗೊತ್ತಾಗುತ್ತೆ ನಿಮಗೆ. Feb 6 ಅದ್ರಲ್ಲಿ ಬಿಟ್ಕೊಡಲ್ಲ. ಒಟ್ನಲ್ಲಿ ಆಡಿಯನ್ಸು ಸ್ಯಾಟಿಸ್ಫೈಡ್ ಆದರೆ
ಎಸ್, ಇನ್ನು ಈಗೀಗ ಸಾಕಷ್ಟು ಮೂವಿ ರಿಲೀಸ್ ಆಗ್ತಾ ಇದೆ, ಎಷ್ಟೋ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಮೂವಿಗಳು ಈ ನಡುವೆ ಬಿದೋಗ್ತಾ ಇದೆ. ನೀವೆಲ್ಲ ಹೊಸೊಬ್ರು ಸೇರಿ ಮಾಡಿರುವಂತಹ ಸುಖಿ ಭವ ಮೂವಿ ಯಾವ ರೀತಿ ಕ್ಲಿಕ್ ಆಗುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ಮೇಡಮ್, ಮೇಯ್ನ್ ಬಂದ್ಬಿಟ್ಟು ಏನಂದರೆ ಇದು ನಮ್ಮ ಹೀರೋಯಿನ್ ಅವ್ರು ಹೇಳಿದಾಗೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಥರ ಇದೆ. ಒಂದು ಯಾರೇ ಬಂದು ಥಿಯೇಟ್ರಿಗೆ ನೋಡಿದ್ರು ಅವ್ರಿಗೆ ಇದು ಒಳ್ಳೆ ಟೈಮ್ ಪಾಸ್ ಆಗಿರುತ್ತೆ, ಅವ್ರ ದುಡ್ಡಿಗೆ ಒಂದು ವ್ಯಾಲ್ಯೂ ಆಗಿರುತ್ತೆ. ಆಮೇಲೆ ನಗ್ನಗ್ತಾ ಆ ಮೂವಿ ಫುಲ್ಲು ನೋಡ್ಬೋದು. ಎಂಡಲ್ಲಿ ಬರ್ತಾ ಒಂದು ಮೆಸೇಜ್ ಜೊತೆ ಒಂದು ಖುಷಿಯಿಂದ ಏನೋ ಒಂದು ನೋಡಿದ್ವಿ ಅಂತ ಬರ್ತಾರೆ. ಆಮೇಲೆ ಇದು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ಟೋರಿ, ಫ್ಯಾಮ್ಲಿಗೆ ರಿಲೇಟ್ ಆಗಿರೋ ಎಲ್ಲ ಒಂದು ವಿಷಯ ಇದೆ. ಅದು ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಮನಸ್ಸಿಗೆ ತಾಕೋ ಥರ ಇರುತ್ತೆ. ನಮ್ಮ ಹಳೆ ಮೆಮರೀಸ್ನ ರೀಕಾಲ್ ಮಾಡುತ್ತೆ, ನಮಗೆ ಒಂಥರ ಖುಷಿ ಪಡಿಸುತ್ತೆ ಅನ್ನೋ ಭಾವನೆ ಇದೆ ಮೇಡಮ್. ಅದಕ್ಕೆ ಆಡಿಯನ್ಸ್ಗೆ ಚೆನ್ನಾಗಿ ಮೆಚ್ತಾರೆ ಅನ್ನೋ ಒಂದು ಫೀಲಿಂಗ್. ಎಸ್, ನಿಮ್ಮ ಪ್ರಕಾರ? ಸೊ ನನ್ನ ಪ್ರಕಾರ ನಮ್ಮ ಮೂವಿ ತುಂಬ ರಿಲೇಟೆಡ್ ಕಂಟೆಂಟ್. ಇವಾಗ ನಾವು ರೀಲ್ಸ್ ಆಗಲಿ ಶಾರ್ಟ್ಸ್ ಆಗಲಿ ನೋಡಿದಾಗ ನಮಗೆ ತುಂಬ ರಿಲೇಟ್ ಆಗೋದು ನೋಡಿದ್ರೆ ಅದು ತುಂಬ ಖುಷಿ ಆಗುತ್ತೆ, ಓಕೆ ನಮಗೆ ರಿಲೇಟ್ ಆಗ್ತಾ ಇದೆ ಅಂದು. ಸೊ ನಮ್ಮ ಮೂವಿಯಲ್ಲಿ ಯಾವ ಥರ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿದಾಗ ಎಲ್ಲಾದರೂ ಒಂದು ಕಡೆ ರಿಲೇಟ್ ಆಗುತ್ತೆ ಜನಕ್ಕೆ. ಸೊ ಹಾಗಾಗಿ ನಾನು ನಮ್ಮ ಮೂವಿ ಈಗ ಆ್ಯಕ್ಷನ್ಸ್ ಅದು ಇದು ಎಲ್ಲ ಒಂದೇ ಜಾನರಲ್ಲಿ ಮೂವೀಸ್ ಬರ್ತಾ ಇದೆ. ಸೊ ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಲಿ, ಕಾಮಿಡಿ ಆಗಲಿ, ಇದೊಂಥರ ನಾಸ್ಟಾಲ್ಜಿಯಾ ನಮಗೆ. ಓಕೆ ನಮ್ಮ ರಿಲೇಟ್ ಆಗುತ್ತೆ, ಓಕೆ ನನ್ನ ಫ್ರೆಂಡ್ ಈ ಥರ ಇದ್ದರು, ಓಕೆ ನನ್ನ ಲವ್ ಈ ಥರ ಇತ್ತು. ಸೊ ಜನಕ್ಕೆ ರಿಲೇಟ್ ಆಗುವಂಥ ಕಂಟೆಂಟ್, ಹಾಗಾಗಿ ನನ್ನ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಿಮ್ಮ ಪ್ರಕಾರ? ಮೇಡಮ್ ನೋಡಿ, ಫಸ್ಟು ಹೇಳಿದ್ದೇನೆಂದರೆ ದೊಡ್ಡವ್ರ ಸಿನಿಮಾ, ಫಸ್ಟ್ ಆ ವಿಷಯ ಹೇಳ್ಬಿಡು. ದೊಡ್ಡವರು ಅನ್ನೋದು ಇಲ್ಲಿ ಏನಿಲ್ಲ ಮೇಡಮ್. ಜನ ಯಾರು ಇಷ್ಟಪಡ್ತಾರೋ ಅವ್ರು ದೊಡ್ಡವರು ಅಷ್ಟೇ. ಸೊ ಯಾರನ್ನ ಯಾವಾಗ ಇಷ್ಟಪಡ್ತಾರೋ ಅವರೆಲ್ಲ ಅವತ್ತು ದೊಡ್ಡದೇ. ಹಾಗಾಗಿ ಸಿನಿಮಾ ಅವ್ರಿಗೆ ಇಷ್ಟ ಆಗೋ ಥರ ಮಾಡಬೇಕಷ್ಟೇ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಏನಿಲ್ಲ. ಯಾವುದೇ ಒಂದು ಸಿನಿಮಾಗಾಗಿ ದುಡ್ಡು ಹಾಕೋರೇ ದೊಡ್ಡವರು. ಸೊ ಆ ದುಡ್ಡನ್ನ ರಿಕವರಿ ಮಾಡಿಕೊಡೋ ಥರ ಸಿನಿಮಾ ಮಾಡಿಕೊಡ್ಬೇಕು. ನಾನು ಏನಕ್ಕೆ ದೊಡ್ಡವರು ಅಂತ ಉಪಯೋಗಿಸ್ತೆ ಅಂದರೆ, ತುಂಬ ಹಳೇ ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವರು ಹೂಡಿಕೆ ಮಾಡಿರುವಂತಹ ಸಿನಿಮಾಗಳು, ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾಗಳು ಸಾಕಷ್ಟು ಮಟ್ಟದಲ್ಲಿ ಈಗೀಗ ಕನ್ನಡ ಚಿತ್ರರಂಗದಲ್ಲಿ ಕುಗ್ಗುತ್ತಾ ಇದೆ, ಜಾಸ್ತಿ ದಿನ ಓಡ್ತಾ ಇಲ್ಲ. ಸೊ ದಟ್ ವೈಸ್ ಇವಾಗ ಯಾವ ಸಿನಿಮಾನು ಜಾಸ್ತಿ ದಿನ ಓಡಲ್ಲ. ಕಲೆಕ್ಷನ್ ವೈಸೇ ಸಿನಿಮಾನ ಹಿಟ್ ಆರ್ ಫ್ಲಾಪ್ ಅಂತ ತಗೊಂತಾ ಇದ್ದಾರೆ. ಸಿನಿಮಾ 100 ದಿನ 300 ದಿನ ಓಡಿಸೋ ಥರ ಯಜಮಾನ ಸಿನಿಮಾ ಥರ ಇಲ್ಲ ಯಾರು ಓಡಿಸಲ್ಲ. ಇವತ್ತು ಎಷ್ಟು ಜನಕ್ಕೆ ಇವಾಗ 10 ಜನ ಬಂದ್ರು 10 ಜನಕ್ಕೂ ಇಷ್ಟ ಆಯ್ತಾ ಸಿನಿಮಾ, ಅದು ಚೆನ್ನಾಗಿದೆ ಅಂತ ಅರ್ಥ. ಯಾಕಂದರೆ ತುಂಬ ಸಿನಿಮಾಸ್ಗಳು ಇವಾಗ ನೋಡೋಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟಿದೆ. OTT ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಸಮ್ ಪ್ಲ್ಯಾಟ್ಫಾರ್ಮ್ ದೊಡ್ಡದಾಗ್ಬಿಟ್ಟಿದೆ. ಟೆಲಿವಿಷನಲ್ಲಿ ಇವತ್ತು ಸಿನಿಮಾ ನೋಡ್ತಿದ್ದಾರೆ. ಸಿನಿಮಾ ಅನ್ನೋದು ಸಿನಿಮಾ ಥಿಯೇಟ್ರಿಗಲ್ವ ಬಂದು ನೋಡಬೇಕು. ಆ ಮೈಂಡ್ ಸೆಟ್ ಜನಗಳಿಂದ ಚೇಂಜ್ ಆಗಬೇಕು. DTS ಎಫೆಕ್ಟ್ಸ್ನೆಲ್ಲ ನೀವು ಮನೇಲಿ ಕೂತ್ಕೊಂಡು ಹೆಂಗೆ ನೋಡ್ತೀರಾ, ಆ ದೊಡ್ಡ ಫ್ರೇಮ್ಸ್ನೆಲ್ಲ ನೀವು ಹೆಂಗೆ ವಿಜುವಲ್ಸ್ ಮಾಡ್ಕೊತೀರ ಟಿವಿಯಲ್ಲಿ. ಇವಾಗ ಒಂದು ಅವತಾರ್ ಸಿನಿಮಾ ನೀವು ಹೋಗಿ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಅಷ್ಟು ದೊಡ್ಡ ವಂಡರ್ನ ಟಿವಿಯಲ್ಲಿ ನೋಡೋದಕ್ಕೂ ನೀವು ಐಮ್ಯಾಕ್ಸ್ ಹೋಗಿ ನೋಡೋದಕ್ಕೂ ವ್ಯತ್ಯಾಸ ಇಲ್ವಾ? ಸಿಕ್ಕಾಪಟ್ಟೆ ವ್ಯತ್ಯಾಸ. ಮತ್ತೆ ನೀವು ಯಾವ್ದನ್ನ ಲವ್ ಮಾಡ್ತೀರಾ ಫಸ್ಟ್ ಅಂದರೆ? ಸೊ ದಿಸ್ ಸಿನಿಮಾ, ನಾವು ಮಾಡ್ತಿರೋ ಸಿನಿಮಾ, ಇದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಟಿವಿಯಲ್ಲಿ ನೋಡಿ ಜಡ್ಜ್ ಮಾಡಬೇಡಿ ಸಿನಿಮಾನ. ಯಾಕಂದರೆ ಒಬ್ಬೊಬ್ಬ ಡೈರೆಕ್ಟ್ರು ಥಿಯೇಟ್ರಿಕಲ್ ವಿಷನ್ಸ್ನ ಮೈಂಡಲ್ಲಿ ಇಟ್ಕೊಂಡೆ ಸಿನಿಮಾನ ಡಿಸೈನ್ ಮಾಡಿರ್ತಾನೆ. ಫ್ರೇಮಿಂಗ್ಸ್ ಆಗಿರ್ಬೋದು, ಸಮಥಿಂಗ್ ಎಲ್ಲ ಶಾರ್ಟ್ಸ್ಗಳು ಆಗಿರ್ಬೋದು, ಒಂದು ಹೀರೋನ ಎಲಿವೇಟ್ ಮಾಡಿ ತೋರಿಸೋದಾಗಿರ್ಬೋದು, ಹೀರೋಯಿನ್ನ ಬ್ಯೂಟಿಯಾಗಿ ತೋರಿಸಿರ್ಬೋದು. ಸೊ ಅದೆಲ್ಲ ಥಿಯೇಟ್ರಿಕಲಲ್ಲಿ ನಿಮಗೆ ಮಜಾ ಸಿಗ್ತದೆ. ಆ ಮಜಾನ ನೀವು ಜಸ್ಟ್ ಒಂದು ಯಾವುದೋ ಒಂದು ಇವತ್ತು 5 ನೋಡ್ಬಿಟ್ಟು ಫಿಲಮ್ನ ಜಡ್ಜ್ ಮಾಡ್ತಾ ಇದ್ದೀರಾ. ಲೋ ಕ್ವಾಲಿಟಿ ಒರಿಜಿನಲ್ ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ. ಸೊ ಒರಿಜಿನಾಲಿಟಿನೇ ನೋಡಿ ಸಿನಿಮಾನ. ಆಮೇಲೆ ಯಾರೂ ಇಲ್ಲಿ ಬಲವಂತ ಮಾಡ್ತಾಯಿಲ್ಲ. ಸೊ ತುಂಬಾ ಫ್ಲೇವರ್ಸ್ಗಳಿದೆ. ಸೊ ಜನಗಳಿಗೆ ಇವಾಗ ಇಷ್ಟ ಆಗೋದು, ಒಂದು ಹೋಟ್ಲಿಗೆ ಹೋಗ್ತೀರಾ, ನಿಮ್ಗೆ ಇಷ್ಟ ಆಗಿರೋ ಹೋಟ್ಲಿಗೆ ರಿಪೀಟ್ ಹೋಗ್ತೀರಾ ಅಷ್ಟೇ. ಇಷ್ಟ ಆಗಿಲ್ಲ ಅಂದರೆ ಹೋಗೋದೇ ಇಲ್ಲ, ನೆಕ್ಸ್ಟ್ ಟೈಮ್ ಹೋಗೋದಿಲ್ಲ. ಸೊ ಇದೇ ಥರನೇ ನಮ್ಮ ಸಿನಿಮಾದಲ್ಲೂ ಇಷ್ಟ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಆ ಒಂದು ಟ್ರೀಟ್ಮೆಂಟ್ನ ಕೊಟ್ಟಿದ್ದೀರಿ. ಇಷ್ಟ ಆಗ್ತದೆ ಅನ್ನೋದನ್ನ ನಂಬಿಕೆಯಿಂದನೇ ಇಲ್ಲಿ ಕೂತಿದ್ದೀರಿ ಇಲ್ಲಿವರೆಗೂ ಬಂದು. ಎಸ್, ವಿಯಾಂಶಿ ಅವರೇ, ನಿಮಗೆ ಸಿನಿಮಾ ಏನಕ್ಕೆ ಇಂಟ್ರೆಸ್ಟ್ ಇದೆ? ಸಿನಿಮಾಗೆ ಬರಬೇಕು ಅಂತ ಮೊದಲಿಂದನೂ ಅಂದ್ಕೊಂಡಿದ್ರಾ, ಅಥವಾ ಬೈ ಚಾನ್ಸ್ ಆಕಸ್ಮಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದ? ಪ್ಲಾನ್ ಮಾಡಿದ್ರು, ಬಟ್ ಜಸ್ಟ್ ಮಿಸ್ಸಲ್ಲಿ ಬಂದ್ಬಿಟ್ರಲ್ಲ, ನಿಮ್ಮ ಕೈ ಲಾಕ್ ಆಗ್ಬಿಟ್ರು. ಇಲ್ಲ, ನನಗೆ ಚೈಲ್ಡ್ಹುಡ್ಡಿಂದನೂ ನನಗೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಸ್ಕೂಲಲ್ಲಿ ನಾನು ತುಂಬ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನನಗೆ ಮೊದಲಿಂದನೂ ಡಾನ್ಸ್, ಆಮೇಲೆ ಇದು ಡ್ರಾಮಾಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸ್ಕೂಲಲ್ಲೆಲ್ಲ ತುಂಬ ಎನ್ಕರೇಜ್ ಮಾಡ್ತಿದ್ರು. ನಮ್ಮ ಪ್ರಿನ್ಸಿಪಲ್ಲು ಅಷ್ಟೇ, ನಾನೇನಾದ್ರು ಡ್ಯಾನ್ಸಿಗೆ ಸೇರಿಲ್ಲ, ಎಲ್ಲಾದರೂ ಕಲ್ಚರಲ್. ಅದು ಪ್ರೂಫ್ ಏನು ಹೇಳಿ ಸರ್? ತಗೊಂಡು ನನಗೆ ಸರ್ ಫಿಲ್ಮಲ್ಲಿ ತಗೊಂಡಿದ್ದಾರಾ? ಸೊ ಇಟ್ಸ್ ಅ ಪ್ರೂಫ್ ಅಂದರೆ ಓಕೆ ಸರ್, ನಾನು ನಂಬ್ತೀನಿ ಹಂಗಂದ್ರೆ.
ಸೊ ನನಗೆ ಅದು ಮೊದಲಿಂದನೂ ತುಂಬ ಇಂಟ್ರೆಸ್ಟ್. ಅದು ಬೇರೆ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ನಮ್ಮಮ್ಮ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ, ನಮ್ಮ ಅಪ್ಪನೂ ಆಗಲಿ ನಮ್ಮ ಅಣ್ಣ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್. ಸೊ ಹಾಗಾಗಿ ಯಾವಾಗಲೂ ಅದು ಬರ್ಡನ್ ಅನಿಸಲಿಲ್ಲ. ಓಕೆ ಆ್ಯಕ್ಟ್ರೆಸ್ ಅಂದರೆ ಬಿಡ್ತಾರೋ ಇಲ್ವೋ ಮನೇಲಿ ಅಂತ ಏನಿರಲಿಲ್ಲ. ಸೊ ಅದು ನನಗೆ ಚೈಲ್ಡ್ಹುಡ್ ಡ್ರೀಮ್. ಸೊ ಇಟ್ಸ್ ಕಮಿಂಗ್ ಟ್ರೂ ಆನ್ Feb 6th. ಎಸ್ ಸರ್. ಇನ್ನು ನಿಮ್ಮ ಹತ್ರ ನೀವು ಪ್ರೊಡ್ಯೂಸರ್ ಆಗಿ ಸಾಕಷ್ಟು ಇವಾಗ ಡೈರೆಕ್ಟರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಮತ್ತೊಬ್ಬ ಹೀರೋಯಿನ್ ಆಗಿರ್ಬೋದು, ಮತ್ತೆ ಮಹೇಂದ್ರ ಸರ್ ಆಗಿರ್ಬೋದು, ಎಲ್ಲ ಸಾಕಷ್ಟು ಹೊಸಬ್ರು ಸೇರ್ಕೊಂಡು ಮಾಡಿರುವಂತಹ ಮೂವಿ. ನೀವು ಯಾವ ನಂಬಿಕೆ ಮೇಲೆ ಹೂಡಿಕೆ ಮಾಡಿದ್ರಿ? ಹಾಂ, ಮೈನ್ ಆ್ಯಕ್ಚುಲಿ ಏನಿತ್ತಂದರೆ ಇವಾಗ ಎಲ್ಲರೂ ಹಸಿವಿರೋರು ತುಂಬ ಚೆನ್ನಾಗಿ ಒಂದು ಕತೆ ಬರೆದಿರ್ತಾರೆ. ಅದೇ ಥರ ಇವಾಗ ನಾವು ಒಂದು ನಮ್ಮ ಜಗ್ಗಿ ಸರ್ ಹೇಳಿದಾಗೆ ಒಂದು ಪ್ರಾಕ್ಟೀಸ್ ಇದ್ದು, ಕಳೆ ಮೇಲೆ ಒಂದು ಆಸೆ ಇದ್ದು, ನಾವು ಏನೋ ಒಂದು ಮಾಡಬೇಕು, ಜನ ಬಂದು ನಮ್ಮನ್ನು ನೋಡಬೇಕು, ನಾವು ಬೆಳಿಬೇಕು ಅನ್ನೋ ಒಂದು ಹಸಿವಿರೋರು ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಒಂದು ಫಸ್ಟ್ ಬಿಲೀಫ್ ಇತ್ತು. ಸೆಕೆಂಡ್ ಥಿಂಗ್ ಬಂದು ಏನಂದರೆ ಇವಾಗ ಎಷ್ಟೊಂದು ಜನ ಇವರೆಲ್ಲ ಒಂದು 10 ವರ್ಷ 15 ವರ್ಷ ಒಬ್ಬೊಬ್ರ ಹತ್ರ ಕೆಲಸ ಮಾಡಿ ಒಂದು ಸ್ಟೇಜ್ಗೆ ತಲುಪಿರ್ತಾರೆ. ಅವ್ರ ಲೈಫಲ್ಲಿ ಏನಂದರೆ ಒಂದೇ ಒಂದು ಸಣ್ಣ ಬ್ರೇಕ್ ಇಲ್ಲ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ರೆ ಸಾಕು, ಅವರು ಫೇಮಸ್ ಆಗಿ ಅವರು ಇನ್ನೂ ಗ್ರೋ ಆಗ್ಬೋದು ಅನ್ನೋದಿರುತ್ತೆ. ಆ ಚಾನ್ಸ್ನ ಕೊಡೋರು ಬಿಸ್ನೆಸ್ ಲೆಕ್ಕದಲ್ಲಿ ಹಾಕಿದಾಗ ನಾವು ಬಂಡವಾಳ ಎಷ್ಟು ಹಾಕಿದ್ದೀವಿ, ಅದಕ್ಕೆ ನಮ್ಗೆ ಎಷ್ಟು ಬರುತ್ತೆ ಅನ್ನೋದೊಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಅದು ಹೈ ಲೆವೆಲಲ್ಲಿ ಮಾಡಿದಾಗ ನಾವು ಇಷ್ಟು ಬಡ್ಜೆಟ್ ಇಟ್ಕೊಂಡಿದ್ದೀವಿ, ಅದಕ್ಕೆ ಇಷ್ಟು ರಿಟರ್ನ್ಸ್ ಬರಬೇಕು ಅನ್ನೋದಿದೆ. ಇದೇ ಬೇಸಿಕ್ ಕ್ಯಾಲ್ಕುಲೇಷನ್ ನಮ್ಮದು ಇತ್ತು. ಬಟ್ ಇದ್ರ ಜೊತೆಗೆ ಏನಿತ್ತು ಅಂದರೆ ಈ ಹೊಸಬರು ಒಳ್ಳೆ ಟ್ಯಾಲೆಂಟ್ ಇರೋರು ಹೊಸತನ ತೋರಿಸಿದಾಗ ಜನಕ್ಕೆ ಮೆಚ್ಚುತ್ತಾರೆ ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಇವಾಗ ನೀವು ಕೋವಿಡ್ ಟೈಮಲ್ಲೇ ನೋಡ್ಬೋದಾಗಿತ್ತು, ಯೂಟ್ಯೂಬಲ್ಲಿ ತುಂಬ ಹೊಸ ಇದು ಬರ್ತಿತ್ತು, ಶಾರ್ಟ್ ಫಿಲ್ಮ್ಸ್ ಥರ. ಅದೆಲ್ಲ ನೋಡಿ ಜನ ತುಂಬ ಮೆಚ್ತಿದ್ರು, ತುಂಬ ಎಂಜಾಯ್ ಮಾಡ್ತಿದ್ರು, ಮನೆಯಲ್ಲೂ ನೋಡಿ ಇನ್ನೊಬ್ಬರಿಗೆ ತೋರಿಸ್ತಾ ಇದ್ರು. ಸೊ ಇದೇ ರೀತಿ ನಾವು ಒಂದು ದೊಡ್ಡ ತೆರೆಯಲ್ಲಿ ಮಾಡೋಣ, ಯಾರೇ ಬಂದು ಈ ಮೂವಿ ನೋಡ್ಕೊಂಡು ಹೋದ್ರು ನಗ್ನಗ್ತಾ ಇದ್ದರೆ ಅದೇ ನಮಗೆ ಸುಖೀಭವ ಆಗುತ್ತೆ ಅನ್ನೋ ಒಂದು ಫೀಲ್ ಇತ್ತು. ಅದನ್ನು ನಾವು ಕರೆಕ್ಟಾಗಿ ತಲುಪಿಸಿದ್ದೀವಿ ಅನ್ನೋ ಒಂದು ನಂಬಿಕೆನೂ ಇದೆ. ಸೊ ಅದು ಜನ ಬಂದು ನೋಡಿ ಅದಾದಮೇಲೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಇದೆ ಮೇಡಮ್. ಬಿಸ್ನೆಸ್ ವೈಸ್ ಎಲ್ಲನೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಎಸ್ ಸರ್. ಇನ್ನು ಸುಖೀಭವ ಮೂವಿಲಿ ಎಷ್ಟು ಸಾಂಗ್ಸ್ ಇದೆ, ಅಥವಾ ಸ್ಟೋರಿ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿ ಬರ್ದಿದ್ದ ಅಥವಾ ಯಾವ ರೀತಿ? 4 ಹಾಡಿದೆ ಮೇಡಮ್ ಸಿನಿಮಾದಲ್ಲಿ. ಎಲ್ಲರೂ ಕೇಳ್ಬೋದು, ಎಂಜಾಯ್ ಮಾಡ್ಬೋದು. ಸ್ಟೋರಿ ಎಕ್ಸ್ಪೀರಿಯನ್ಸ್ ಮೇಲೆನೆ ಮೇಡಮ್ ಡಿಸೈನ್ ಮಾಡೋಕ್ಕಾಗೋದು. ಬಟ್ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನೋದು ಅಂತ ಇಲ್ಲಿ ಅದು ಸೀಕ್ರೆಟ್ ಹೇಳ್ಬಾರ್ದು. ಎಲ್ಲಾನು ನಮ್ಮ ಎಕ್ಸ್ಪೀರಿಯನ್ಸೇ ಆಗಲ್ವಲ್ಲ. ಇವಾಗ ಬುಕ್ ಓದ್ತೀರಿ, ಬುಕ್ ಓದ್ಮೇಲೆ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಓದೋದು ನಮ್ಮ ಎಕ್ಸ್ಪೀರಿಯನ್ಸು. ಬಟ್ ಅಲ್ಲಿ ಬುಕ್ಕಲ್ಲಿ ಬರ್ದಿರೋರ್ದು ಬೇರೆ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ. ಹಂಗೆ ನಮ್ಮ ಜೊತೆ ಒಂದು ಅಷ್ಟು ಜನ ಇರ್ತಾರೆ, ನಮ್ಮ ಒಂದು ಸರ್ಕಲ್ಸ್. ಒಂದು 25% ಅವ್ರದ್ದು, ಇನ್ನೊಂದು 75% ಪಕ್ಕದಲ್ಲಿರೋ ಫ್ರೆಂಡ್ಸ್ದು, ಇವ್ರದ್ದು ಅವ್ರದ್ದು ಎಲ್ಲ. ಇಲ್ಲ, ಈ ಕತೆ ಸಿನಿಮಾ ನೋಡಿದ್ರೆ ಇದು ನಂದು ಅಂತ ಏನು, ಪ್ರತಿಯೊಬ್ಬರ ಲೈಫಲ್ಲೂ ಸೇಮ್ ಆಸ್ ಇಟ್ ಈಸ್ ಎಲ್ಲೋ ಒಂದು ಘಟನೆ ನಡೆದಿರ್ತದೆ, ಎಲ್ಲೋ ಸ್ಟೋರಿಲಿ ಅಂತ ಕತೆ ಯಾರಿಗಾದ್ರೂ ಇವಾಗ ಒಂದು ಫಾದರ್ ಡಾಟರ್ ಎಮೋಷನ್ಸ್ ಇರುತ್ತೆ, ಫಾದರ್ ಸನ್ ಎಮೋಷನ್ಸ್ ಇರುತ್ತೆ, ನೀವು ಫಸ್ಟ್ ಲವ್ ಇರುತ್ತೆ, ನೀವು ಯಾರನ್ನೋ ನೋಡಿ ಒಂದು ಕ್ರಶ್ ಆಗಿರುತ್ತೆ. ಸೊ ಇದು ಎಲ್ಲ ರಿಲೇಟಿವಿಟಿ ನೋಡಿ ನಿಮ್ಮ ಮಗದಲ್ಲೇ ಕಾಣ್ತದೆ. ಸೊ ಸ್ಟೋರಿ ಲವ್ ಇದೆ, ಹಾ ಮೇಡಮ್, ಎಲ್ಲ ಇದೆ. ಸೊ ಆ ಥರ ಸೊ ನಮ್ಮ ನೀವು ನೋಡಿದಾಗ ಆ ಪ್ರೀತಿ ಅದು ಯಾವ್ದಿರುತ್ತೋ ನಮ್ಮ ಎದೆಗೆ ಮುಟ್ಟೋ ಥರ ಇರುತ್ತೆ. ನಿಮ್ಮ ಸ್ಕೂಲ್ ಲೈಫಲ್ಲಿ ಯಾರನ್ನ ನೋಡಿರ್ತೀರಾ, ಅವ್ರಿಗೆ ಕ್ರಶ್ ಆಗಿರುತ್ತೆ. ಅದೇ ದೊಡ್ಡ ಲೈಫ್ ಆದಮೇಲೆ ಅವ್ರು ನಿಮ್ಮ ಪಾರ್ಟ್ನರೇ ಆಗ್ಬೋದು, ಇಲ್ಲ ಈ ಥರ ಸಣ್ಣ ಸಣ್ಣ ವಿಷಯಗಳೆಲ್ಲ ಎಲ್ಲೋ ಒಂದು ಜಾಗದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟ್ ಕನೆಕ್ಟ್ ಆಗುತ್ತೆ. ಒಂದಷ್ಟು ಗೇಮ್ ಆಡೋಣ, ಎಲ್ಲರಿಗೂ ಶೇರ್ ಮಾಡಬೇಕು ಮೇಡಮ್. ಒಂದ್ ಮಿನಿಟ್ ಅಲ್ಲಿ ಯಾರು ಜಾಸ್ತಿ ಜಾಯಿನ್ ಮಾಡ್ತೀರಾ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಜಾಯಿನ್ ಮಾಡ್ತಾ ಹೋಗ್ಬೇಕು. ಎಲ್ಲರೂ ಓಕೆನಾ? 1 2 3 ಸ್ಟಾರ್ಟ್. ಹೇಳ್ತೀರಾ ಸರ್? ಹ್ಞೂ ಸರ್. ಮಾಡೋಣ ಬಿಡಿ. ಬೇಗ ಬೇಗ ಬೇಗ, ಟೈಮ್ ಆಯ್ತು ಬೇಗ ಬೇಗ ಬೇಗ. ಇಲ್ಲ ನಿಮ್ಮ ಗಮನ ಬೇಗ ಬೇಗ.
1 2 3 4 5 ಹಾ 10 ಅವ್ರಿಗೆ ಹೇಳ್ತೀರಾ ನೀವು ಉಲ್ಟಾ ಬರ್ತೀರ ಅನ್ಕೊಂಡೆ ಮೇಡಮ್ ನಾನು ಅದೇ ಏನೋ ಬಂದ್ಬಿಟ್ವಲ್ಲ ಹತ್ರ ಆಯ್ತು 8 ಸ್ಟಾಪ್. ಓ ನಮ್ಮ ಹೀರೋಯಿನ್ ದೈವಿಂದ ಓಕೆ 1 2 3 ಎಸ್ ಈ ಗೇಮ್ ಅಲ್ಲಿ ವಿನ್ ಆಗಿದ್ದು ದಿ ಒನ್ ಅಂಡ್ ಓನ್ಲಿ ವುಮೆನ್ ಪವರ್ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಹೋಗ್ರು ಅಂತ ಕೊನೆಗೂ ಪ್ರೂವ್ ಮಾಡ್ಬಿಟ್ರು. ಅಲ್ಲ ಅದು ಪ್ರೂವ್ ಮಾಡೋದೇನಿಲ್ಲ, ದೊಡ್ಡವರು ಹೇಳಿದ್ದಾರೆ. ಸ್ಟಾರ್ಟ್. ಏಯ್ ನಾನೆಲ್ಲೋ ನಿಮ್ನ ನೋಡ್ತಾ ಇದ್ದೆ, ಸ್ಟಾರ್ಟ್ ಅಂದ್ಬಿಟ್ಟೆ ನೀನು. ಓ ಮೈ ಗಾಡ್, ಇದೆಲ್ಲೋ ಬೈ ಬರ್ತಾ ಇಲ್ಲ ಬೈ ಇದು. ಹೀರೋಯಿನ್ ಬಗ್ಗೆನೂ ಕೇಳ್ತೀನಿ, ಹೀರೋ ಬಗ್ಗೆನೂ ಕೇಳ್ತೀನಿ. ನಿಮಗೆ ಅವ್ರ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ, ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಬಿಕಾಸ್ ಒಂದಷ್ಟು ದಿನ ಜರ್ನಿ ಮಾಡಿರ್ತೀರಾ ಮೂವಿ ಶೂಟಿಂಗ್ ಟೈಮಲ್ಲಿ. ಎಸ್, ಕೋಪ ಬಂದಾಗ ನಮ್ಮ ಡೈರೆಕ್ಟರ್ ಸರ್ ಬಯೋ ಅಂತ ಪದ ನೀವು ಬರಿಬೇಕು ಸ್ವಾಮಿ. ನಾನ್ ಬೈದ್ರೆ ತಾನೆ ಬರೆಯೋದಕ್ಕೆ. ಅಬ್ಬ ಇಲ್ಲಿ ನೋಡಿ, ಪ್ರೂಫ್ ಬರಿತಾವ್ರಲ್ಲಿ. ರೆಡಿ ರೆಡಿ ರೆಡಿ, ಬರಿಬೇಕು ಬೇಗ. ತುಂಬಾ ಜಾಸ್ತಿ ಉಪಯೋಗಿಸ್ತಾರ ಪದನ. ಏನು ಬೇಗ 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 ಬೇಗ, ಟೈಮ್ ಇಲ್ಲ ಟೈಮ್ ಇಲ್ಲ. ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಯಾ ಜಾಸ್ತಿ ಯೂಸ್ ಮಾಡೋದು. ಆಯ್ತಾ ಆಯ್ತಾ? ಏನ್ ಎರಡೆರಡು ಆನ್ಸರ್. ಓಕೆ, ನೀವೇನ್ ಬರ್ದಿದ್ದೀರಾ? ಲೋ ಯಾಕೋ ಯಾಕಲೋ ಯಾಕಲೋ ಅದು ಜಾಸ್ತಿ ಯೂಸ್ ಮಾಡ್ತಾರೆ. ಬರ್ಲಿ ನಿಮ್ ಬಾಯಿಂದ. ಯಾಕಲೋ ಸರ್ ಹೇಳಲ್ವಾ ನೀವು? ಎಷ್ಟೊಂದು ಟೈಮ್ ರಿಪೀಟ್ ಮಾಡ್ತೀರಾ. ಯಾಕೋ ಅನ್ನೋ ತರ ಏನಾದ್ರು ಯಾಕೋ. ಓಕೆ, ನೀವೇನ್ ಬರ್ದಿದ್ದೀರಾ? ತೆಲುಗು ಅವ್ರಿಗೆ ಮೆಂಟ್ಲೋಡ, ಕನ್ನಡ ಅವ್ರಿಗೆ ಪ್ರತಿಭೆ. ಎಸ್, ಇನ್ನು ನೆಕ್ಸ್ಟ್ ಕ್ವಶನ್. ಸುಷ್ಮಿತಾ ನಾಯಕ್ ಅವ್ರಿಗೆ ಇಷ್ಟ ಆಗೋಂತ ಕಲರ್ ಯಾವ್ದು? ನಾನು ಇಲ್ಲೋ ಗೇಮಲ್ಲಿ ಬರಿಬೇಕು ನೀವನು. ಫಸ್ಟ್ ಕ್ವಶನ್ ಮಾತ್ರ ಔಟ್ ಅಂತ ಹೇಳಿದ್ದು. ಏನ್ ಡೈರೆಕ್ಟರ್ ಸರ್? ಬ್ಲ್ಯಾಕ್ ಬ್ಲ್ಯಾಕ್ ಆ ಕಡೆ ಎರಡನ್ನು ಮಿಕ್ಸ್ ಮಾಡಿ ಹಾಕಿ. ನೀವು ಪೇಸ್ಟಲ್ ಕಲರ್ಸ್ ಇಷ್ಟಪಡ್ತಾರೆ. ಓಕೆ, ನೀವು ಪಿಂಕ್ ಅಂಡ್ ಬ್ಲ್ಯಾಕ್. ಬ್ಲ್ಯಾಕ್. ಓಕೆ, ಓವರ್ ಆಲ್ ಬ್ಲ್ಯಾಕ್. ನಾವು ಜಾಸ್ತಿ ಅವರು ಡ್ರೆಸ್ಸಿಂಗ್ ಅಲ್ಲಿ ಬ್ಲ್ಯಾಕ್ ಜಾಸ್ತಿ ನಂಗೆ ನೋಡಿದ್ವಿ. ನೆನ್ನೆ ಇದು ಆನ್ಸರ್ ಹೇಳಿ ನೋಡು. ಪೇಸ್ಟಲ್ಸ್ ಕಲರ್ ತುಂಬಾ ಇಷ್ಟ, ಹಂಗಾಗಿ ನಾನು ಪಟ. ಎಸ್, ಇನ್ನು ನೆಕ್ಸ್ಟ್. ಮಹೇಂದ್ರ ಸರ್ ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್. ಓ, ಪ್ರೊಡ್ಯೂಸರ್ ಬರೀ ಪ್ರೊಡ್ಯೂಸ್ ಮಾತ್ರ ಮಾಡಿಲ್ಲ, ಡೇಟ್ ಆಫ್ ಬರ್ತ್ ಟಕ ಟಕ್ ಅಂತ ತಿಳ್ಕೊಂಡಿದ್ದಾರೆ. 28 ಅಲ್ಲ, ಇಯರ್ ಗೊತ್ತಿಲ್ಲ. ಡೇಟ್ 28. ಗೊತ್ತಿಲ್ಲ ನನಗೆ. ಓಕೆ, ಇಯರ್ ಲೆಕ್ಕ ಆಗ್ತಿದ್ರೆ ಯಾವ್ದು ನಾನು ಹುಟ್ಟಿದ್ದೆ ಸರಿ ಗಪ್ಪ ಹುಟ್ಟಿದ ಬಗ್ಗೆ. ಸೆಪ್ಟೆಂಬರ್. ಓಕೆ, ಡೇಟ್ ಹೇಳಿದ್ರೆ ಸಾಕು. ಡೇಟ್ ಹೇಳಿದ್ರೆ ಸಾಕು. ಓಕೆ, 28/9. ಓಕೆ, ಐ ಡೋಂಟ್ ನೋ. ಓಕೆ, ಟೋಟಲ್ ಆಗಿ ಸುಖೀಭವ ಟೀಮಲ್ಲಿ ಎಷ್ಟು ಜನ ವರ್ಕ್ ಮಾಡಿದ್ದಾರೆ? ಒಂದು ಟೈಮಲ್ಲಿ ಮೇಡಮ್, ಒಂದು ದಿನ ಶೂಟಲ್ಲಿ ಏನಿಲ್ಲ ಅಂದ್ರೆ 100 ಜನ ಇರ್ತಾರೆ ಮೇಡಮ್. ಮಹೇಂದ್ರ ಅವರು ಆಕ್ಟ್ ಮಾಡಿದಂತಹ ಫಸ್ಟ್ ಮೂವಿ 5 ಅಡಿ 7 ಹಂಗಲ್ಲ, ಅದು ಬರ್ದು ಏನು ಮಾಡೋದು ಬಿಟ್ಬಿಟ್ಟು ಹೇಳೇ ಬಿಟ್ಟು 5 ಅಡಿ 7 ಎಸ್. ಓಕೆ, ಯಾರ್ಯಾರು? ನಮ್ಮ ಡೈರೆಕ್ಟರ್ ಔಟು. ಓಕೆ, ನೀವು 2 ಕ್ವಶನ್ಗೆ ಆನ್ಸರ್ ಮಾಡಿದ್ರಾ, ಇವ್ರೆಲ್ಲದಕ್ಕೂ ಆನ್ಸರ್ ಮಾಡೋರೆ. ಹಂಗಾಗಿ ಈ ಗೇಮಲ್ಲಿ ವಿನ್ ಆಗಿದ್ದು ಪ್ರೊಡ್ಯೂಸರ್. 2 ಗೇಮಲ್ಲಿ ಪ್ರೊಡ್ಯೂಸರ್ ವಿನ್ ಆಗಿದ್ದಾರೆ, 1 ಗೇಮಲ್ಲಿ ಅವರು ಮಾತ್ರ. ಡೈರೆಕ್ಟರ್ ಸೋತ್ರು ಪರವಾಗಿಲ್ಲ, ನೀವು ರನ್ನಿಂಗ್ ಅಲ್ಲಿ ಇದ್ದೀರಾ. 6ನೇ ತಾರೀಕು ಫುಲ್ ಸಿನಿಮಾ ಸಕ್ಸಸ್. ಥ್ಯಾಂಕ್ ಯು. ನಿಮ್ದೇ ಅವಾ ಫುಲ್ ಆ ಕಡೆ. ಎಸ್, ಓಕೆ, ಇನ್ನು ಫೈನಲ್ ಆಗಿ ಎಸ್ ಕೊಡಿ. ಈಗಲೇ ಬೇಡ ಸರ್, ಜನಗಳ ಕಾಲದಲ್ಲಿ. ಎಸ್, ಇನ್ನು ಫೈನಲ್ ಆಗಿ ಇದೇ ಫೆಬ್ರವರಿ 6ನೇ ತಾರೀಕು ನಿಮ್ಮ ಸುಖೀಭವ ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ?
ಇದು ಒಂದು ಫುಲ್ ಮೀಲ್ಸ್ ಮೂವಿ ಆಗುತ್ತೆ. ಎಲ್ಲ ಕಾಮಿಡಿ ಬೇಕಾ ಕಾಮಿಡಿ ಇದೆ, ಎಮೋಷನ್ಸ್ ಬೇಕಾ ಎಮೋಷನ್ಸ್ ಇದೆ, ಸೆಂಟಿಮೆಂಟ್ ಬೇಕಾ ಸೆಂಟಿಮೆಂಟ್ ಇದೆ, ಲವ್ ಬೇಕಾ ಲವ್ ಇದೆ. ಸೊ ನಿಮಗೆ ಕಂಪ್ಲೀಟಾಗಿ ಖುಷಿಯಾಗೋ ಥರ ಎಲ್ಲ ಆಸ್ಪೆಕ್ಟ್ಸು ಇದೆ. ಇದೇ ಫೆಬ್ರವರಿ 6ನೇ ತಾರೀಕು ನೀವೆಲ್ಲ ಕುಟುಂಬ ಸಹಿತ ಬಂದು ನಮ್ಮ ಸಿನಿಮಾನ ಹತ್ತಿರದಲ್ಲಿರುವ ಸಿನಿಮಾ ಮಂದಿರದಲ್ಲಿ ನೋಡಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಬ್ಲೆಸ್ ಮಾಡಬೇಕು ಅಂತ ಕೋರ್ಕೊತೀನಿ. ಎಸ್ ವಿಯಾಂಶಿ ಅವರೇ, ಇದೇ ಫೆಬ್ 6 ಸುಖಿಭವ ಎಲ್ಲ ಥಿಯೇಟರ್ಸಲ್ಲೂ ಕೂಡ ನಿಯರೆಸ್ಟ್ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ತುಂಬ ರಿಲೇಟಬಲ್ ಕಂಟೆಂಟ್, ನಿಮ್ಗೆಲ್ರಿಗೂ ಕೂಡ ಅದು ಡ್ರಾಮಾಸ್ ಕೆ ಡ್ರಾಮಾ ಅದು ಇದು ನೋಡಿ ತುಂಬ ಬೋರ್ ಆಗಿರ್ಬೋದು. ಸೊ ಇಲ್ಲಿ ಒಂದು ಡಿಫ್ರೆಂಟ್ ನಿಮಗೆ ರಿಲೇಟ್ ಆಗುವಂಥ ಕಂಟೆಂಟ್ ಜೊತೆಗೆ ನಮ್ಮ ಇಡೀ ಟೀಮ್ ಫೆಬ್ 6 ಬರ್ತಾ ಇದೆ. ಸೊ ದಯವಿಟ್ಟು ಯಾರು ಕೂಡ ಮರಿತಿಲ್ದಂಗೆ ಫೆಬ್ 6 ನಮ್ಮ ಸಿನಿಮಾ ಮಂದಿರಗಳಲ್ಲಿ ಹೋಗಿ ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಫೆಬ್ರವರಿ 6 ಈ ಸುಖಿಭವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ತಮ್ಮ ತಮ್ಮ ಕುಟುಂಬದ ಸಮೇತ ಬಂದು ಸಿನಿಮಾ ನೋಡೋ ಥರ ನಮ್ಮ ಟೀಮ್ ತುಂಬಾ ಕಾಯ್ತಾ ಇದ್ದೀರಿ ನಿಮಗೋಸ್ಕರ. ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ನಿಮ್ಮ 2.5 ಅವರ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ಒಳ್ಳೆ ಸಿನಿಮಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಟೈಮ್ಗೂ ನಿಮ್ಮ ದುಡ್ಡಿಗೂ ಒಂದು ಒಳ್ಳೆ ಈ ಸಿನಿಮಾ ನಿಮಗೆ ಏನಂತಾರೆ ಮರ್ತೋಗ್ಬಿಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತದೆ ಅಂತ ನಂಬ್ತಾ ಇದ್ದೀನಿ. ಖಂಡಿತ ಬನ್ನಿ, ನಮಗೆಲ್ಲ ಸಪೋರ್ಟ್ ಮಾಡಿ, ನಮಗೆ ಮತ್ತಷ್ಟು ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ಫೆಬ್ರವರಿ 6ನೇ ತಾರೀಕು ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲ ಚಿತ್ರಮಂದಿರಕ್ಕೆ ಲಗ್ಗೆ ಇಡ್ತಾ ಇದ್ದೀರಾ. ಒಳ್ಳೇದಾಗಲಿ, ಒಳ್ಳೆ ಸಕ್ಸಸ್ ಕಾಣಲಿ, ಸುಖಿಭವ ಅಂತ ಹೇಳ್ತಾ ಈ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ಇದೇ ಫೆಬ್ರವರಿ 6ನೇ ತಾರೀಕು ನಮ್ಮ ಸುಖಿಭವ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಹ ತಪ್ಪದೆ ಚಿತ್ರಮಂದಿರಕ್ಕೆ ಹೋಗಿ ಫಿಲ್ಮ್ ನೋಡಿ ಅಂತ ಹೇಳ್ತಾ ಈ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂಬರುವಂತಹ ಸ್ಪೆಷಲ್ ಟೀಮ್ ಜೊತೆ ನಿಮ್ಮ ಮುಂದೆ ಬರೋವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.